ಬೆಂಗಳೂರು ವಿಧಾನಸೌಧ, ಬೆಳಗಾವಿ ಸುವರ್ಣಸೌಧ, ಚದುರಂಗ ಸೌಧದಂತಿರುವ ಈ ನನ್ನ ಅರಮನೆಯಲ್ಲಿ ಯಾರೋ ಒಬ್ಬ ದೀಪ ಹಚ್ಚಲು ದಿಕ್ಕಿಲ್ಲವೇ? ಕತ್ತಲು ಬೆಳಕು, ಸೂರ್ಯ ಚಂದ್ರ, ಹಗಲು ಇರುಳು, ಹುಟ್ಟು ಸಾವು, ಬ್ರಹ್ಮ ಯಮ ಕಿಂಕರ, ಇವುಗಳನ್ನೆಲ್ಲ ಮೀರಿರೋ ಇನ್ನೊಂದು ಶಕ್ತಿ ಅದೇ ಅದೇ ಈ ಆತ್ಮ, ಪರಮಾತ್ಮ. ಆತ್ಮ ಪರಮಾತ್ಮ ಭೈರವನೇ ಈ ಚದುರಂಗ ಸೌಧದಲ್ಲೇ ಕಾಲು ಮುರಿದುಕೊಂಡು ಬಿದ್ದಿರುವಾಗ ಆತ್ಮ ಪರಮಾತ್ಮ ಎಂದು ಪ್ರವಚನ ಹೇಳಲು ಬಂದಿರುವೆಯಾ? ಉತ್ತಮಕ್ಕೆ ನಾನು ಒಂದೇ ಒಂದು ಚಿಟಿಕೆ ಹೊಡೆದರೆ ನನ್ನ ಸೆಕ್ಯೂರಿಟಿ ಕೈಯಲ್ಲಿ ಸುಟ್ಟು ಬೂದಿ ಬೂದಿ ಆಗ್ತೀಯ. ಲೇ ಮಿನಿಸ್ಟರ್ ರುದ್ರ, ನೀನು ರಾಜಕೀಯದಲ್ಲಿ ಮಾಸ್ಟರ್ ಆಗಿದ್ಯಾ, ಈ ರೌಡಿ ಸಾಮ್ರಾಜ್ಯದಲ್ಲಿ ಇನ್ನು ಬಚ್ಚ ಇದೆಯಾ? ಈ ನಾಡಿನ ಹುಲಿ ನಿನ್ನ ಕರ್ಮದ ಅರಮನೆಗೆ ಬಂದಾಗಿದೆ.
ವಿಶ್ರಾಂತಿ ಪಡೆಯುತ್ತಿದೆ ಅಂದರೆ ಅದಕ್ಕೆಲ್ಲ ಸೂಕ್ತವಾದ ಏರ್ಪಾಟ್ ಮಾಡಿ ಒಳಗೆ ಎಂಟ್ರಿ ಆಗಿದ್ದವರೇ. ಲೇ ಚಂಡ ಪ್ರಚಂಡ, ಎಲ್ಲಿ ಹಾಳಾಗಿ ಹೋಗಿದ್ದೀರಲ್ಲೇ ಬಡ್ಡಿ ಮಕ್ಕಳ್ರ? ಚೇ 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 ಗಂಟಲು ಅರಿದುಕೊಂಡು ಆರೋಗ್ಯ ಕೆಡಿಸಿಕೊಳ್ಳಬೇಡಿ ಮಿಸ್ಟರ್ ಸಾಹೇಬ್ರೆ. ಅವರನ್ನೆಲ್ಲ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ನಿನ್ನ ನೆಲಮಹಡಿ ಮನೆಯಲ್ಲಿ ಕೂಡಿ ಹಾಕಿ ಬಂದಿದ್ದೇನೆ. ಆದರೆ ಚಂದುಳ್ಳ ಚೆಲುವೆ ನಿನ್ನ ಮುದ್ದಾದ ತಂಗಿ ರಾಣಿ ಮಹಾರಾಣಿಯನ್ನು ಏನು ಮಾಡಿದೆಲೆ ಪತ್ತಗಿರುವ? ಯಾಕೆ ಬಾಯಿ ಬಾಯಿ ಬಿಡುತ್ತಿರುವೆ ಅಲ್ಕ ನನ್ನ ಮಗನೇ? ಅಂತ ಕ್ಷುಲ್ಲಕ ಕೆಲಸಕ್ಕೆ ಕೈ ಹಾಕುವ ಸಣ್ಣ ಮನುಷ್ಯ ನಾನಲ್ಲ. ಪರಸ್ತ್ರೀಯರೆಂದರೆ ಬರೀ ಕಾಮದ ಗೊಂಬೆಗಳಲ್ಲ. ತಾಯಿ, ಅಕ್ಕ, ತಂಗಿ, ಜನನಿಯೇ ಜನ್ಮಭೂಮಿ ಎಂದು ಪೂಜಿಸುವವನು ನಾನು. ಈ ಭಯಂಕರ ಜೊತೆ ಸರಸ ಮಾಡಲು ಬಂದಿರುವೆಯ? ಸುಟ್ಟು ಹೋಗ್ತೀಯ? ಸುಟ್ಟು ಬಿಡುವೆ ನನ್ನ ಬಂದೂಕಿನಿಂದ. ಡೋಂಟ್ ಟಚ್ ಮೀ ಮಿಸ್ಟರ್ ರುದ್ರ. ನೀನು ಪಿಜ್ಜಾ ಬರ್ಗರ್ ಪ್ರಾಣಿಗಳ ಹಸಿ ಮಾಂಸ ತಿಂದು ಕಾನ್ವೆಂಟ್ ಸ್ಕೂಲಲ್ಲಿ ಕಲಿತವನು. ಆದರೆ ನಾನು ಬಂಡೆಗಲ್ಲಿನ ಮೇಲೆ ಬರೆದು ರೇಷನ್ ಅನ್ನ ಉಂಡು ಶಾಲೆ ಕಲಿತಿರುವ ಕರುನಾಡಿನ ಕಂದ. 7 ಕೋಟಿ ಕನ್ನಡಿಗರ ಸೇವಕ ಇದ್ದೀನಿ. ಲೇ ಮಿನಿಸ್ಟರ್ ರುದ್ರ, ಇದು ಮಾತಿಗೆ ಮಾತು ಬೆಳೆಸುವ ಸಮಯವಲ್ಲ. ಎಂದು ನಿನ್ನ ಹುಟ್ಟು ಹಬ್ಬ. ವಿಶ್ ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಡೂಪ್ಲಿಕೇಟ್ ರುದ್ರ. ಮನುಷ್ಯನಿಗೆ ಮನಸಾರೆ ಮಾಲೆ ಹಾಕುವುದು 2 ಸಲ. ಒಂದು ಹುಟ್ಟಿದಾಗ, ಮತ್ತೊಂದು ಸತ್ತಾಗ. ಹುಟ್ಟಿದ ಮಾಲೆ ಆಲ್ರೆಡಿ ಹಾಕಿದ್ದೇನೆ. ಸತ್ತ ಮೇಲೆ ಹಾಕುವ ಹಾರ ರೆಡಿ ಇದೆ. ಆದಷ್ಟು ಬೇಗ ತೆಗೆದುಕೊಂಡು ಬರುತ್ತೇನೆ. ಯಾರಿವನು? ಧೂಮಕೇತುವಿನ ಹಾಗೆ ನನ್ನ ಶಾಂತಿಯನ್ನೇ ಗೆಲ್ಲಿರುವವನು. ಹಿಂದ್ಗಡೆ ನಾನು ಬರೋದಿಲ್ಲ ಅಂತ ಫೋನ್ ಮಾಡಿ ಹೇಳಿದವರು ಈಗ ದಿಢೀರ್ನ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಹೌದಮ್ಮ, ಇವತ್ತು ಅಸೆಂಬ್ಲಿ ಮೀಟಿಂಗ್ ಬೇರೆ ಇತ್ತು. ಆದರೆ ಈ ನನ್ನ ಜೀವ ತಡೆಯಲಾರದೆ. ಅಣ್ಣ ತಂಗಿಯರ ಹುಟ್ಟುಹಬ್ಬ ಒಂದೇ ದಿನ ಇರುವುದರಿಂದ ಆ ಭಾಗ್ಯ ಕಳೆದುಕೊಳ್ಳಲು ಸಾಧ್ಯವಿಲ್ಲಮ್ಮ. ಕಾವೇರಿ, ಹ್ಯಾಪಿ ಬರ್ತ್ಡೇ. ಅಣ್ಣ, ನಿನಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ತಂದೆ ತಾಯಿನ ಕಳೆದುಕೊಂಡ ನನಗೆ ತಂದೆ ತಾಯಿ ನೆನಪು ಬರದ ಹಾಗೆ ಮುತ್ತಿನಾಗಿ ಜೋಪಾನ ಮಾಡಿದೀಯಾ. ಈ ನಿನ್ನ ಋಣವನ್ನು ನಾನು ಯಾವ ಕಾಲಕ್ಕೂ ಮರೆಯಲ್ಲ. ಅಷ್ಟೇ ಅಲ್ಲ ಅಣ್ಣ,
ನಿನ್ನಂತ ಅಣ್ಣನನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿ ಬಂದಿದ್ದೀನಿ. ನಾನೇ ಧನ್ಯ. ಹಾ ಕಾವೇರಿ, ನಾನು ಬರುವುದಕ್ಕಿಂತ ಮುಂಚೆ ಯಾರಾದರೂ ಬಂದಿದ್ದೀರೇ ಇಲ್ಲಿಗೆ? ಇಲ್ಲಲ್ಲಣ್ಣ, ಯಾರು ಬಂದಿಲ್ಲ. ಯಾಕೆ, ನಿಮ್ ಕಡೆಯಿಂದ ಯಾರು ಬರೋರಿದ್ರಾ? ಹಾಗೇನಿಲ್ಲಮ್ಮ, ನಮ್ಮ ಹುಟ್ಟು ಹಬ್ಬದ ನಿಮಿತ್ತ ನೀನು ಚಿಕ್ಕವಳಿದ್ದಾಗಲಿಂದ ಆಡ್ತಿದ್ದೀಯಲ್ಲಮ್ಮ, ಆ ಹಾಡು ಒಂದ್ಸಾರಿ ಆಡಮ್ಮ. ಸರಿ ಅಣ್ಣ. ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನನಗೆ ಹಾಡಾಗಲಿ ತುಂಬಿ ಮನನಲಿದಾಡಲಿ ಬಾಳುವಾಯಾಗಲಿ ದೈವ ತಂದಂತವರ ನೀನು ಈ ಅಣ್ಣಗಿದ್ದು ದೈವ ತಂದಂತವರ ನೀನು ಈ ಅಣ್ಣಗಿದ್ದು ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನನಗೆ ಹಾಡಾಗಲಿ. ಬಂಗಾರ ನನ್ನ ತಂಗಿ ಬಾಳೆಲ್ಲವೂ ನನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳುವಾಯಾಗಲಿ ಬಾಳುವಾಯಾಗಲಿ ಬಾಳುವಾಯಾಗಲಿ. ಹ್ಯಾಪಿ ನ್ಯೂ ಇಯರ್ ಗೌಡ್ರಿಗೆ ಬರ್ತಡೆಗೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಗೌಡ್ರಿಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೌಡ್ರಿಗೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಾಹೇಬ್ರ ಗೌಡ್ರಿಗೆ. ಸಾಹೇಬ್ರ, ಈ ವರ್ಷದ ಹುಟ್ಟಹಬ್ಬದ ಶುಭಾಶಯಗಳು ಆ ದರಿದ್ರ ಜನರಿಗೆ ದುಃಖ ಕಿರುಕುಳ ಕೊಟ್ಟಗ ಅಂತ ಇರ್ಲಂತ ಆ ದೇವರಲ್ಲಿ ಬೇಡಿಕೆ ಬಂದಿನ್ರಿ. ಆ ದೇವರಲ್ಲಿ ಬೇಡಿಕೆ ಬಂದಿನಿ. ಇಂದಿನ ಶಾಸಕರು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅವರು ಕಟೌಟ್ ನಿನ್ನ ಮೇರ್ತವ್ರಿ ಗೌಡ್ರ. ಅವ್ರ ಕಟೌಟ್ ನಿನ್ನ ಮೇರ್ತಾವ. ನಿಮ್ಮ ಕಟೌಟ್ ಅಕ್ಷಾಗ ಹಾಕ್ಸೀನಿ, ಸಾಲಿ ಮುಂದೆ ಹಾಕ್ಸೀನಿ, 3 ಮುಂದೆ ಹಾಕ್ಸೀನ್ರಿ ಗೌಡ್ರ. ಏನು ಗೌಡರೇ, ಈ ಸಲ ಬೆಂಗಳೂರಿನಲ್ಲಿ ಬರ್ತೆ ವಿಚಾರಿಸಿಕೊಳ್ತೀನಿ ಅಂತ ಹೇಳಿದಿರಲ್ಲ. ಗುಪ್ತ ರಾಜಕೀಯ ಅನ್ನುವುದು ನಮ್ಮ ಕ್ಷೇತ್ರಕ್ಕೆ ಯಾವಾಗ ಬರದೆ ಹೋದರು ಹುಟ್ಟಿದಾಗ ಜಾತ್ರೆಗ ಇವಾಗ ಬಂದ್ರೆ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ಅಲ್ಲದೆ ನಮ್ಮ ರಾಷ್ಟ್ರ ನಾಯಕರ ಮನಸ್ಸಿನಾಗ ಉಳಿತೀವಿ. ಇದುವೇ ಕಾಸಿಲ್ಲದ ಪಬ್ಲಿಸಿಟಿ ಆಗುವ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ. ಏನಾದರೂ ಚಾಣಕ್ಯತನ ನಿಮ್ಮದು ರಾಜಕೀಯ ತಲೆ. ಅಲೆಕ್ಸಾಂಡರ್ ತರ ನೀತಿಯೇ ಆಡಳಿತೆ. ಲಾರ್ಡ್ ಗೋಲ್ ತರ ಬರೋ
ಸಾಹೇಬ್ರೆ ಬೆಸಲ್ ಏನೈತಲೆ ರೆಡಿ ಐತ್ರಿ, ಎಲ್ಲ ರೆಡಿ ಐತಿ. ಕುಡ್ಯಾಕ್ ಐತಿ, ತಿನ್ನಾಕ ಐತಿ, ಚಿಕನ್ ಐತಿ, ಮಟನ್ ಐತಿ. ಇನ್ನೊಂದು ಬ್ಯಾರೆ ಐತ್ರಿ ಸದ್ಯಕ್ಕ. ಬಿಚ್ಚಿ ಗಿಲಿಗಿಲ್ಲ ಐತ್ರಿ, ಏದಣೆ ಐತಿ. ಹ್ಯಾಪಿ ಬರ್ತ್ಡೇ ಟು ಈ ಬದುಕು ಅನ್ನೋದು ನೀನು ಸ್ನಾನ ಮಾಡಿ ಬೇಗ ರೆಡಿ ಆಗು, ಯಾಕಂದ್ರೆ ನಿಂಗೆ ವಿಶ್ ಮಾಡೋರು ಇನ್ನೂ ಬಹಳ ಜನ ಬರ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ಸರಿನಾ? ಆಯ್ತಮ್ಮ, ಬೇಗನೆ ಬಂದ್ಬಿಡು. ಹೊರಗಡೆ ಊಟಕ್ಕೆ ಹೋಗೋಣ. ಸರಿ ಅಣ್ಣ. ಮುಗ್ಧವಳಿಗೆ ನಾನು ಮಾಡುತ್ತಿರುವ ಕೆಟ್ಟ ಕೆಲಸಗಳು ಅವಳಿಗೆ ಗೊತ್ತಿಲ್ಲ, ಮುಂದೇನು ಗೊತ್ತಾಗಬಾರದು. ಇದುವೇ ಈ ಮಿನಿಸ್ಟರ್ ರುದ್ರಯ್ಯನ ಸ್ಪೆಷಾಲಿಟಿ. ಸಿಗುವುದಿಲ್ಲ ಎಂದು ಗೊತ್ತಿದ್ದರೆ ನಾನು ಅದನ್ನೇ ಇಷ್ಟಪಡುತ್ತೇನೆ. ಆ ಒಂದು ವಸ್ತುವಿನಲ್ಲಿ ಸಿಗದೇ ಇರುವ ವಸ್ತುವಿನಷ್ಟು ಏನಿನಷ್ಟು ಸಿಹಿಯಾಗಿರುತ್ತದೆ ಆ ವಸ್ತು. ನಾನು ಮನಸ್ಸು ಮಾಡಿದರೆ ಕಾಲೇಜು ಹುಡುಗಿಯರಿಂದ ಕ್ಲಾಸ್ 1 ಆಫೀಸರ್ ಅವರಿಗೆ ಬಂದು ನನ್ನ ಮನ ತಣಿಸಿ ಹೋಗುತ್ತಾರೆ. ಹೀಗಿರುವಾಗ ಆ ಭೀಮರಾಯನ 2ನೇ ತಂಗಿ ಶ್ರವಣಿ ಏನು ಅವಳ ಅಂದ ಚಂದ, ಕಾಮನ ಬಿಲ್ಲಿನಂತಿರುವ ಅವಳ ಸ್ವಂಟ, ಬಳ್ಳಿಯಾಗಿ ಬಳಕುತ್ತಿರುವ ಅವಳ ಮೈ ಮಾಟ, ಸೌಂದರ್ಯದ ರಾಶಿಯನ್ನೇ ಒಬ್ಬ ಅವಳನ್ನು ನನ್ನ ಪಟ್ಟದ ಅರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂಬುದೇ ಮನದ ಆಸೆಯಾಗಿದೆ. ಶ್ರವಣಿ, ನಿನ್ನ ಅಂದವೆಂಬ ಬ್ಲೇಡಿನಿಂದ ಗೀಚಿ ನನ್ನ ಹೃದಯಕ್ಕೆ ಅರೆ ಗಾಯ ಮಾಡಿದ್ದೀಯ. ಎಂದು ಈ ಹಸಿದ ಹುಲಿಗೆ ಆರವೇ ನೀನಾಗಲೇಬೇಕು. ಓಹೋ, ಆ ಹೂವೇ ಈ ದುಂಬಿಯನ್ನು ಹುಡುಕಿಕೊಂಡು ಬಂದಂತಾಯ್ತಲ್ಲ. ಸ್ವಲ್ಪ ಮರೆಯಲ್ಲಿ ನಿಂತು ಪುರ ತೋರಿಸುವೆ ರುದ್ರಯ್ಯನ ದೌರ್ಜನ್ಯದ ದರ್ಬಾರ. ಅದೆಷ್ಟೊಂದು ಸುಂದರವಾಗಿದೆ ಈ ನಮ್ಮ ಹಳ್ಳಿ ವಾತಾವರಣ. ಮೊದಲಿಗಂತೂ ನಮ್ಮ ಹಳ್ಳಿಗೆ ಬಸ್ಸಿನ ಸೌಕರ್ಯವೇ ಇರಲಿಲ್ಲ, ಆದ್ರೆ ಈಗಂತೂ ತುಂಬಾನೇ ಮುಂದುವರೆದಿದೆ ಈ ನನ್ನೂರು. ದಾರಿ ಹಿಡಿದು ಬರಬೇಕಾದ್ರೆ ದಾರಿಯಲ್ಲಿ
ಅದೆಂಥ ಸುಂದರವಾದ ವಾತಾವರಣ ಕಂಡೆ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿಗ, ಮೇಲಿಂದ ಹರಿದು ಬರ್ತಿರುವ ಝುಳು ಝುಳು ನೀರಿನ ನಾದ, ನವಿಲಿನ ನರ್ತನ, ಜಿಂಕಿಗಳ ಸ್ಪಂದನೆ ಕೇಳೋದ್ರಿಗೆ ಮನಸ್ಸಿಗೆ ಅದೆಷ್ಟೊಂದು ಆನಂದವಾಯಿತು. ನಿಜ, ಮನಸ್ಸಿಗೆ ಬೇಸರವಾದಾಗ ಇಂಥ ಸ್ಥಳದಲ್ಲೆಲ್ಲ ಬಂದಿದ್ದು ನಿಜವಾದ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ಹೌದು, ನನ್ನನ್ನು ಕರೆಯೋದಕ್ಕೆ ಕ್ರಾಂತಿ ಹಾಗೂ ಇಲ್ಲ ಅಣ್ಣ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಯಾಕೆ ಇನ್ನೂವರೆಗೂ ಬರ್ಲಿಲ್ಲ? ನೀನು ಪ್ರಕೃತಿಯ ಸೌಂದರ್ಯದ ವಸ್ತುವನ್ನೇ ನೋಡಿ ಮೈಮನ ಆನಂದಿಸುತ್ತಿದ್ದೀಯ. ನಾನು ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ನೋಡಿ ಹೇಗೆ, ಎಲ್ಲಿ, ಯಾವ ರೀತಿಯಾಗಿ ಸ್ಪರ್ಶ ಮಾಡಿ ಹೊಂಚಾಕಿ ಕಾಯುತ್ತಿದ್ದೇನೆ. ಶ್ರವಣ ದೇವಿಯವರೇ, ಏಯ್, ಯಾರೋ ನೀನು? ದಾರಿಯಲ್ಲಿ ಒಂಟಿ ಹುಡುಗಿ ಇದ್ದಾಳೆ ಅಂತ ಹೇಳಿ ಮನ ಬಂದಂತೆ ಮಾತಾಡಿದ್ಯಾದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ಕೆಂದಿಗೆ ಹೊಡಿಬೇಕಾದಿತ್ತು. ಜೋಗಿ, ಜಡೆ ಇರುವ ಹೆಣ್ಣಿಗೆ ಇಷ್ಟು ಪೊಗರಿರಬೇಕಾದರೆ ಮೀಸದಿರುವೆ ಮೀಸೆ ಹೊತ್ತ ಗಂಡುಗಳಿಗೆ ಎಷ್ಟಿರಬಾರದು ಪೊಗರು? ಉತ್ತರದ ಮಾತುಗಳನ್ನು ಆಡುವೆಯ ಮಿನಿಸ್ಟರ್ ಉದಯನಿಗೆ? ಓಹೋ, ನೀನಾ ಆ ಮಹಾನುಭಾವ? ನಿನ್ನ ಹೆಸರನ್ನ ತುಂಬಾನೇ ಕೇಳಿದ್ದೆ. ಕದ್ದು ಊಟ ಹಾಕಿಸ್ಕೊಂಡು ಸುಳ್ಳು ಆಶ್ವಾಸನೆ ಕೊಡ್ತಾ ಕಂಡರ ಹತ್ರ ಹೂಮಾಲಿನ ಹಾಕಿಸ್ಕೊಂಡು ಮಾಡಬಾರ್ದ ಕೆಲಸ ಮಾಡ್ತಾ ಅದೆಷ್ಟು ಜನ ಆಸ್ತಿ ಐಶ್ವರ್ಯ ಎಲ್ಲವನ್ನು ನುಂಗಿ ಹಾಕಿ ಬಡ ಬಗ್ರ ಗೋಳನ್ನ ಕೇಳದೆ ಈ ರೀತಿ ಅಟ್ಟಹಾಸದ ಬೆರಿತಾ ಅಂಡರ್ವರ್ಲ್ಡ್ ನಲ್ಲಿ ಲೋನ್ ಆಗಿ ನಡೀತಾ ಇದೆಯಲ್ಲ. ನಿಜ, ಪ್ರತಿನಿತ್ಯ ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾನೆ ಇದ್ದೀನಿ ಈ ನಿನ್ನ ಜಾತಕ ಫಲ ಏನು ಅಂತ. ಹೆಚ್ಚಿಗೆ ಮಾತನಾಡಿದರೆ ಅರಕ್ಷಣದಲ್ಲಿ ಹುಟ್ಟು ಹಾಕುವೆ ನಿನ್ನದ ಶೀಲದ ಸೌಭಾಗ್ಯವನ್ನು. ಹಠಯೋಗಿ, ಶಿವಯೋಗಿ, ರಾಜಿಕ ಯೋಗಿ, ಮೂರು ಅಂತರ್ಮುಖಗಳನ್ನೇ ಅಂತರಾಳದಲ್ಲಿಟ್ಟುಕೊಂಡು ಕೈಗೂಡಿಸಿಕೊಂಡು ಬೆಳೆದಿರುವನು ಈ ಮಿನಿಸ್ಟರ್ ರುದ್ರಯ್ಯ. ಮುಚ್ಚ ಬಾಯಿನ. ಗೊತ್ತು ಊಟ ಹಾಕಿಸ್ಕೊಂಡು ಆ ಪವಿತ್ರವಾದ ಸೀಟ್ ಮೇಲೆ ಕುಳಿತುಕೊಂಡಾಗ 4 ಜನಕ್ಕೆ ಒಳ್ಳೆ ಕೆಲಸವನ್ನು ಮಾಡಬೇಕೇ ಹೊರತು ಇಂಥ ಅನ್ಯಾಯದ ಕೆಲಸವನ್ನೆಲ್ಲ. ಇಂಥ ಕೆಲಸಕ್ಕೆ ಆ ದೇವರು ಕೂಡ ನಿನ್ನನ್ನು ಮೆಚ್ಚಲಾರ. ನೀನು ಇದೇ ಕೆಲಸವನ್ನು ಮುಂದುವರಿಸಿದ ನಿಜವಾದ್ರೆ ಎದ್ದು ಬಂದು ನಿನ್ನ ಎದೆಗೆ ಒದಿತಾರೆ ಈ ಸಮಾಜದ ಕನ್ನಡಿಗರು. ರಾಜಕೀಯ ಚಾಣಾಕ್ಷ ಈ ರುದ್ರಯ್ಯನಿಗೆ ನನಗೆ ಉಪದೇಶ ಹೇಳಲು ಬರುತ್ತಿರುವೆಯಾ? ಮಾತಿಗೆಟ್ಟವಳು ನಾನಲ್ಲ, ನೀನು. ರಾಜಕೀಯ ಹುಚ್ಚು ಹಿಡಿದುರುದು ನಿನಗೆ ಹೊರತು ನನಗಲ್ಲ. ಮಾಡಬಾರ್ದು ಈ ಕೆಲಸವನ್ನೆಲ್ಲ ಮಾಡ್ತಾ ಮತ್ತೆ ಈ ರೀತಿ ಮಾತಾಡ್ತಾ ಇದೀಯಾ? ನೀ ತಿಳಿದುಕೊಂಡ ಹಾಗೆ ಮುಗ್ಧ ಹೆಣ್ಣಿನ ಸೀರೆ ಸೆರಗನ್ನ ಎಳೆದಂತಲ್ಲಪ್ಪ. ನಾನೊಬ್ಬಳು ಕಲಿತ ಹೆಣ್ಣು. ಯೋಚನೆ ಮಾಡಿ ಮಾತಾಡು. ಕಲಿತ ಹೆಣ್ಣು, ಕಲಿತ ಮರವೇರಿದ ಎಣ್ಣೆ. ಕಲಿತ ಹುಡುಗಿಯರ ಕಥೆಯನ್ನೇ ವಿವರಿಸಿ ಹೇಳುವೆನೋ ಕೇಳು. ತುಂಡು ಬಟ್ಟೆ ಹಾಕಿಕೊಂಡು ಪಾರ್ಕ್ ಲಾಡ್ಜ್ ಹೋಗಿ ಬಟ್ಟೆಯೇ ಬದಲಾಯಿಸಿಕೊಂಡು ಬರುವ ನಿನ್ನಂತ
ಇಂಥ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕೆಟ್ಟ ಸಮಾಜದಲ್ಲಿ. ಕಾಲೇಜು ಕಲಿಯುತ್ತೇನೆಂದು ಹೋಗಿ ಶ್ರೀಮಂತರ ಸವಾಸ ಮಾಡಿ ಡ್ರಗ್ಸ್ ಗಾಂಜಾ ಅಭಿಮಾನ ಚಟಗಳಿಗೆ ಬಲಿಯಾಗಿ ಶೀಲದ ಬುದ್ಧಿಯನ್ನೇ ಅರಿದು ಹೊಂದಿ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನೀಚ ಯುಗದಲ್ಲಿ. ಹಿರಿಯ ಉದ್ಯೋಗಿಗಳ ಜೊತೆಗೆ ಗಿಟ್ಟಿಸಿಕೊಳ್ಳಲು ಕಾಮದ ರಸದ ಊಟವನ್ನು ಮಾಡಿಸಿ ಶೀಲದ ಬುದ್ಧಿಯನ್ನೇ ಹಂಚಿ ಬರುವ ಕೈಯಾಳಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನೀಚ ಯುಗದಲ್ಲಿ. ಅಧಿಕಾರದ ಮದದಿಂದ ಬಾಯಿ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಕೈನಲ್ಲಿ 5 ಬೆರಳುಗಳಿವೆ. ಆ ಬೆರಳುಗಳು ಎಲ್ಲವೂ ಒಂದೇ ಸಮನಾಗಿದೆಯಾ? ಅದೇ ರೀತಿ ಈ ಸಮಾಜದಲ್ಲಿರುವ ಜನ ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರೆ ಅಂತ ನೀನ್ ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನವಷ್ಟೇ. ಮೊದಲು ಇಂತಹ ಹೇಗೆ ಕೆಲಸವನ್ನೆಲ್ಲ ಬಿಟ್ಟು ಮನುಷ್ಯನಾಗಿ ಬಾಳೋದನ್ನ ಕಲ್ತ್ಕೋ. ಇಲ್ದಿದ್ರೆ ನೋಡಿದ ಜನ ಬೋರ್ಡ್ ತೆಗೆದುಕೊಂಡು ಹೊಡಿತಾರೆ. ಹುಷಾರಾಗಿರೋ. ನಿನ್ನ ಸೊಕ್ಕಿನ ಮಾತುಗಳಿಗೆ ಕ್ಷಣದಲ್ಲೇ ಅಂತ್ಯ ನೀಡುವೆ. ಬಿಡಲೇ ಅವಳ ಕೈಯನ್ನು. ಎಲ್ಲವಾದರೆ ಕ್ಷಣಾರ್ಧದಲ್ಲಿ ಕತ್ತರಿಸುವೆ ನಿನ್ನ ಕತ್ತನ್ನು. ಹಸಿದ ಎಬ್ಬುಲೆ ಬೇಟೆಯಾಡುವಾಗ ಬಂದು ಅರಗಾಯ ಮಾಡಿ ನಿಲ್ಲಿಸಿದೆಯಲ್ಲ, ಯಾವನಲ್ಲೇ ನೀನು? ಹುಲಿಯಲ್ಲಲೇ ನೀನು ಇಲಿ. ಹುಲಿ ಅಬ್ಬುಲಿ ಸಿಂಹದ ಮರಿ ನಾನಿರುವಾಗ ನಿನಗೆ ಎಲ್ಲಿಂದ ಬರಬೇಕು ಆ ತಾಕತ್ತು? ರಾಜಕೀಯದಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿರುವ ಹಗರಣಗಳ ಸುರಿಮಳೆ ಹೊತ್ತ ರಾಜಕೀಯ ರಣ ಹೇಳಿ ನೀನು. ಆ ಪ್ರಜೆಗಳೇ ಮತ ಹಾಕಿ ಟಿವಿ ಮುಂದಾಗ ನಿದ್ದೆ ಮಾಡ್ತಾ ಕುಳಿತಿರುವಾಗ ನೀನಾವನಲ್ಲೇ ಬಂಟ ಮಗನೇ ಪ್ರಜೆ, ಈ ಭಾರತೀಯ ಪ್ರಜೆ ನಿನ್ನ ಮುಂಗೈ ಹಿಡಿದು ಕೇಳುವ ತಾಕತ್ತು ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಪವಿತ್ರ ಸಂವಿಧಾನವನ್ನು ನಿಮಗೂ ಹೇಗೆ ಬೇಕೋ ಹಾಗೆ ಹೊಡಿಸುತ್ತಿರುವುದಲ್ಲ. ನಾಚಿಕೆ ಬರಬೇಕು. ಭಾರತದಲ್ಲಿ ಹುಟ್ಟಿದ್ದಕ್ಕೆ, ನಿಷ್ಕಲ್ಮಶವಾದ ಗದ್ದುಗೆ ಏರಿದ್ದಕ್ಕೆ. ಏ ಪ್ರಜೆಗಳೇ, ಯಾಕೆ ಸುಮ್ಮನೆ ಕೂತುಕೊಂಡಿರುವಿರಿ? ಹೇಳಿ, ಎದ್ದೇಳಿ. ನಿಮ್ಮ ಕಾಲಲ್ಲಿರುವ ಚಪ್ಪಲಿ ತಗೊಂಡು ಎದ್ದು ಬಂದಿವನಿಗೆ ಹೊಡೀರಿ. ದೇಶ ಉಪಚಾರ ಮಾತನಾಡುತ್ತಿರುವೆಯಲ್ಲ, ನೀನೇನ್ ಮಹಾತ್ಮ ಗಾಂಧಿನ ಅಥವಾ ಭಗತ್ ಸಿಂಗ್ನ? ಲೇ ಬಂಡ ಬಟ್ಟಿ ಮಗನೇ, ಓಟ್ ಹಾಕಿಸಿ ಆ ಸೀಟಿಗೆ ಕಳಿಸಿದ ನಿನ್ನ ಪಾಲಿನ ದೇವರು ಈ ಜನ. ಇವರಿಗೆ ಉತ್ತ ಅಂತ ಕರಿತೀಯ? ಈ ಪ್ರಜೆಗಳ ಪುಡಿದಾದರೆ ಒಂದೊಂದು ಸಿಡಿ ಬಾಂಬ್ಗಳಿದ್ದಂತೆ ರೌಡಿ ಸಾಮ್ರಾಜ್ಯ ಕಟ್ಟಿಕೊಂಡು ಆಳುತ್ತಿರುವ ನಿಮ್ಮಂತ ಷಂಡರಿಗೆ ಅವರ ದ್ವೇಷ ಎಂಬ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತೀಯ. ಬಾಲು ಯಾತ್ತರ ಲೇ, ನಿನ್ನಂತ ಬೀದಿ ಬಿಕಾರಿ ಜೊತೆ ಮಾತನಾಡಲು ನಾನೇನು ಬೀದಿ ಬಿಕಾರಿ ಅಲ್ಲ.
ಒತ್ತು ನೋಡಿ ನನ್ನ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿಸಿ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯಂತೆ ಮಾಡದಿದ್ದರೆ ನಾನು ಮಿನಿಸ್ಟರ್ ರುದ್ರಯ್ಯನೇ ಅಲ್ಲ. ಹೋಗಲೇ ಹೋಗು. ನಿಮ್ಮಂತ ಹಗರಣ ರಾಜಕಾರಣಿಗಳಿಗೆ ಗೂಡಾರಿ ರೌಡಿಗಳಿಗೆ ಸದ್ಯದಲ್ಲಿ ತಕ್ಕ ಶಿಕ್ಷೆ ಕೊಡಲು ಪ್ಲೇ ಗ್ರೌಂಡ್ ರೆಡಿ ಮಾಡಿದ್ದಾನೆ ಈ ಪೊಲೀಸ್ ಬಂಟ ಕಾರಣ. ನಿನಗೇನ್ ಹೇಳಬೇಕು ಅಂತ ನನಗೊಂದು ಅರ್ಥವಾಗ್ತಾ ಇದೆ. ನಾ ನೋಡ್ತಾ ಇರೋದು ಕನಸು ಅಥವಾ ನನಸು ನನಗೊಂದು ತಿಳಿತಾನೆ ಇಲ್ಲ. ಅಲ್ಲ ರೀ, ನಾನ್ ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಬೇಕು? ಫೋನ್ ಮಾಡಿದ್ರೆ ನಿಮ್ ಫೋನ್ ಕೂಡ ಸ್ವಿಚ್ ಆಫ್. ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನೂ ಇಲ್ಲ. ನಿಮ್ಮನ್ನ ನಾನು ಎಲ್ಲೆಲ್ಲಿ ಅಂತ ಹುಡುಕ್ಬೇಕು? ಬೇಜಾರಾಗಿ PG ಕಡೆ ಬಂದು ವಿಚಾರ ಮಾಡಿದಾಗ ಗೊತ್ತಾಯ್ತು ಅದು ನಿಮ್ಮ ಗೆಳೆಯರಿಂದ ನೀವು ಪೊಲೀಸ್ ಟ್ರೈನಿಂಗಿಗಾಗಿ ಹೋಗಿದ್ದೀರಿ ಅಂತ. ನಿಮ್ಮ ನೋಡದೆ ನಾನಂತರೂ ಹುಚ್ಚಿಯಾಗ್ಬಿಟ್ಟಿದ್ದೆ. ದಯಮಾಡಿ ನನ್ನಲ್ಲಿ ಕ್ಷಮೆ ಇರಲಿ ಶ್ರಾವಣಿ. ಪೊಲೀಸ್ ಆಫೀಸರ್ ಆಗಿ 7 ಕೋಟಿ ಕನ್ನಡಿಗರ ಕಂದನಾಗಿ ಪುಂಡ ಪೋರ್ಕಿಗಳಿಗೆ ಮಿಂಡನಾಗಿ ಅನ್ಯಾಯ ಅತ್ಯಾಚಾರ ತಡೆಗಟ್ಟುವುದೇ ನನ್ನ ಬಹುದಿನದ ಕನಸು. ಟ್ರೈನಿಂಗ್ ಮುಗಿಸಿಕೊಂಡು ಬಂದ ಮೇಲೆ ನಿನಗೆ ಸರ್ಪ್ರೈಸ್ ಹೇಳಬೇಕನ್ನೋಷ್ಟರಲ್ಲಿ ಇದೇನು ಕಾಕಿ ಡ್ರೆಸ್ ಮೈ ಮೇಲೆ ಬಿದ್ದ ತಕ್ಷಣ ನನ್ನನ್ನ ಮರ್ತಂತೆ ಕಾಣ್ತಾ ಇದೆ. ಚೇ ಹಾಗೇನಿಲ್ಲ ಚಿನ್ನ. ಟ್ರೈನಿಂಗ್ ನಲ್ಲಿ ಯಾರೊಂದಿಗೆ ಕಾಂಟ್ಯಾಕ್ಟ್ ಮಾಡಲು ಸಾಧ್ಯವಾಗಲಿಲ್ಲ. ಟ್ರೈನಿಂಗ್ ಮುಗಿದ ತಕ್ಷಣ ಕೇಸ್ ಸ್ಟಡಿಗೆಂದು ಎತ್ತುಕೊಂಡ ಫೈಲಿನಲ್ಲಿ ಆ ರುದ್ರೇಣ ಹಗರಣಗಳೇ ಅಡಗಿತ್ತು. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ ನನಗೆ ನನ್ನ ಹಿಂದಿನೇ ತಿರುಳೆ ನನಗಿತ್ತು. ಹೋಗ್ಲಿ ಬಿಡು ಚಿನ್ನ, ಅಂತೂ ಇಂತೂ ನಾವಿಬ್ಬರು ಸೇರಿದ್ದೇವಲ್ಲ. ನೀನೇನು ಇಲ್ಲಿ? ನಾನು ಇಲ್ಲ, ಇದು ನನ್ನೂರು. ನಾ ಹುಟ್ಟಿ ಬೆಳೆದ ಊರು, ಅಂದ್ರೆ ನನ್ನ ತವರೂರು. ನನಗೆ ಯಾವತ್ತೂ ಹೇಳಲೇ ಇಲ್ಲ. ನೀವ್ ಯಾವತ್ತೂ ನನಗೆ ಕೇಳಲೇ ಇಲ್ಲ. ಈ ಊರಲ್ಲಿ ನಿನ್ನ ತಂದೆ ತಾಯಿ ಅಣ್ಣ ತಮ್ಮ ಯಾರೊಂದು ಕೇಳಬಹುದೇ? ನೋಡಿ, ನನಗಂತೂ ತಂದೆ ತಾಯಿ ಅಂತ ಯಾರು ಇಲ್ಲ. ಒಬ್ಳ ಅಕ್ಕ ಇದ್ಲು, ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿದ್ದಾಳೆ. ಇರುವುದು ಒಬ್ಬನೇ ಅಣ್ಣ. ಅವನೇ ನನ್ನ ಪಾಲಿಗೆ ತಂದೆ ತಾಯಿ ನನ್ನ ಸರ್ವಸ್ವ ಎಲ್ಲವೂ ಅವನೇ ಆಗಿದ್ದಾನೆ. ಈ ಊರಲ್ಲಿ ನಿನ್ನ ಅಣ್ಣ ಯಾರೊಂದು ಕೇಳಬಹುದೇ? ಅದನ್ನೆಲ್ಲ ಇಲ್ಲಿ ಹೇಳೋದ್ ಬೇಡ, ನಡೀರಿ ಮೊದ್ಲು ಮನೆಗೆ ಹೋಗೋದೆ. ಮನೆಗೆ ಹೋದ್ಮೇಲೆ ಅಣ್ಣನ ಪರಿಚಯವನ್ನ ನಾನೇ ನಿಮಗೆ ಮಾಡಿಸ್ಕೊಡ್ತೀನಿ, ಬನ್ನಿ. ಶ್ರಾವಣಿ, ಬಹುದಿನಗಳ ನಂತರ ನಾವಿಬ್ಬರು ಸೇರಿದ್ದೇವೆ. ಈ ಒಂದು ಸಂತೋಷದ ಸಮಯದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಹೊರಸೋಸಿ ಬರಲಿ ಒಂದು ಇಂಪಾದ ಗೀತೆ.
ದಾನವು ಕಷ್ಟದವರ ತಾಯಿ ಸೃಷ್ಟಿಯನ್ನು ಮಾಡುವುದು ನನಗೆ ಭಯ ಆದಾಗ ಧೈರ್ಯ ಹೇಳುವ ಅತ್ತಿಗೆ, ಒಂಟೆ ಅನಿಸಿದಾಗ ನಿನ್ನೊಂದಿಗೆ ನಾನಿದ್ದೇನೆಂದು ಹೇಳುವ ಅತ್ತಿಗೆ, ಕಷ್ಟ ಅಂತ ಬಂದಾಗ ಪರಿಹಾರ ನೀಡುವ ಗುರು, ದುಃಖ ಆದಾಗ ಸಾಂತ್ವನ ಹೇಳುವ ಅತ್ತಿಗೆ, ಗೊಂದಲವಾದಾಗ ಸಮಾಧಾನ ಮಾಡುವ ಗುರು, ನನ್ನೊಂದಿಗೆ ಯಾರು ಇಲ್ಲ ಅನಿಸಿದಾಗ ನಿನ್ನೊಂದಿಗೆ ನಾನಿದ್ದೇನೆಂದು ಹೇಳುವ ಆತ್ಮಸ್ಥೈರ್ಯ ತುಂಬುವ ಅತ್ತಿಗೆ, ಇವರಿಬ್ಬರನ್ನು ಕಳೆದುಕೊಂಡ ನನ್ನ ಜೀವನ ನಶ್ವರ. ಕ್ರಾಂತಿ, ಈಗ ಬಂದೇನಪ್ಪ. ಹೇಗಿನ ಹೊಡೆಯೋದು ಪೂರ್ತಿ ಮುಗಿತೋ ಅಥವಾ ಇನ್ನು ಆಯ್ತು? ಯಾಕಂದ್ರೆ ಮಳೆರಾಯ ಈಗ ಆಗೋ ಬರುವಂಗ ಆಗೈತೆ. ಕುಲದೇವತೆ ನೇಗಿಲಿದಿಂದ ಭೂಮಿಯನ್ನು ಹದಗೊಳಿಸಿ ಉತ್ತಿ ಬಿತ್ತಿದಾಗ ಆ ಮೇಘದೂತನ ಪರಿಚಯದಿಂದ ಭೂತಾಯಿ ಹಚ್ಚಿ ಹಸುರಾಗುವಳು. ಅಣ್ಣ, ರೈತ ಹಗಲು ರಾತ್ರಿ ದುಡಿದರೂ ಏನು ಪ್ರಯೋಜನ ಇಲ್ಲ. ಅವನು ಉಪಯೋಗಿಸುವ ವಸ್ತುವಿನ ಬೆಲೆ ದಿನ ದಿನವೂ ಹೆಚ್ಚಾಗುತ್ತದೆ ವಿನ ರೈತ ಬೆವರು ಸುರಿಸಿದ ಬೆಳೆ ಹಾಗೆಯೇ ಇರುತ್ತದೆ. ಔಷಧಿ ಬೀಜ ಗೊಬ್ಬರದ ಬೆಲೆ ದಿನ ದಿನವೂ ಗಗನಕ್ಕೇರುತ್ತಿದೆ. ದುಬಾರಿ ಬೀಜ ಗೊಬ್ಬರವನ್ನು ಭೂಮಿಯಲ್ಲಿ ಹಾಕಿ ಅವನು ಪರಿಶ್ರಮದ ಬೆಳೆಗೆ ಮಧ್ಯವರ್ತಿಗಳು ನಿಗದಿಪಡಿಸಿದ ಬೆಲೆ ಕೊಟ್ಟು ಬರಬೇಕು, ಇಲ್ಲ ರಸ್ತೆಯಲ್ಲಿ ಬೀಸಾಕಿ ಬರಬೇಕು. ಹೀಗಿರುವಾಗ ರೈತ ಯಾವಾಗ ಉದ್ಧಾರ ಆಗಬೇಕಣ್ಣ, ಯಾವಾಗ ಉದ್ಧಾರ ಆಗಬೇಕು? ಕ್ರಾಂತಿ, ಬದುಕೋ ಎಣ್ಣ ಈ ಹೊಲದಲ್ಲಿ ಸಮಸ್ಯೆಗಳನ್ನು ಕಳೆಯ ಬೆಳೆಯುತ್ತಾ ಇರುತ್ತದೆ. ಹಾಗಂತ ಹೊಲ ಬಿಟ್ಟು ಹೋಗಕ್ಕಾಗುತ್ತೇನೋ? ಕಳೆ ಕೀಳುವ ಕಲೆ ಕಲಿತು ಬದುಕಬೇಕು ಈ ಜಗದಾಗ. ಅಣ್ಣ, ನೀನೇನಾದರೂ ಹೇಳು, ದಲ್ಲಾಳಿಗಳು ದೂರಾಗಬೇಕು, ಸರ್ಕಾರ ತೋರಿಸುವ ಎಂಜಲಾಸೆ ಕಡಿಮೆಯಾಗಬೇಕು, ಬೀಜ ಗೊಬ್ಬರದ ಬೆಲೆ ಇಳಿಮುಖವಾಗಬೇಕು. ರೈತ ಬೆಳೆದ ಬೆಲೆಗೆ ರೈತನೇ ಬೆಲೆ ನಿರ್ಧರಿಸಬೇಕು. ಅಂದಾಗ ಪ್ರತಿಯೊಬ್ಬ ರೈತ ಪ್ರಗತಿಪರ ರೈತ ಅಕ್ಕನ. ರೈತನ ಕೈಯಲ್ಲಿ ಬಲ ಬರ್ತೈತೆ, ದೇಶ ಸಮೃದ್ಧಿ ಆಗೈತಿ. ಅಣ್ಣ, ಅದೇನೇ ಇರಲಿ, ನಾನು ಕೇಳುವ ಪ್ರಶ್ನೆಗೆ ನೀನಿಂದು ಉತ್ತರಿಸಲೇಬೇಕು. ನನ್ನ ಗುರು ಭೀಮ್ರಾಯ್ ನನ್ನ ಅತ್ತಿಗೆ ಸಾವಿಗೆ ಕಾರಣ ಯಾರು ಎಂದು ನೀನಿಂದು ತಿಳಿಸಲೇಬೇಕು. ಆ ತಾಯಿಗಂಡರಿಗೆ ಒತ್ತು ಬುದ್ಧಿ ಕಲಿಸುವುದೇ ಈ ನಿನ್ನ ತಮ್ಮನ ಗುರಿ. ಕ್ರಾಂತಿ, ಸಾವಿಲ್ಲದೆ ಮನೆಯಿಲ್ಲ, ನೋವು ಇಲ್ಲದೆ ಹೃದಯವಿಲ್ಲ, ಕಣ್ಣೀರು ಇಲ್ಲದೆ ಕಣ್ಣುಗಳಿಲ್ಲ ಅಂದ ಮೇಲೆ ಗತಿಸಿವಾದ ಘಟನೆಗಳನ್ನು ನೆನೆದು ಏಕೆ ಕೊರಗುತ್ತಿ? ಕಿತ್ತುಹಾಕ ನಿನ್ನ ಮನಸ್ಸಿನಲ್ಲಿ ಹೊಡೆದ ಮೊಳಕೆ ಬೀಜವನ್ನು. ಅಣ್ಣ, ಅದು ಎಂದಿಗೂ ಸಾಧ್ಯವಿಲ್ಲ. ಪೃಥ್ವಿಯೇ ಪ್ರಳಯವಾಗಲಿ, ಸೂರ್ಯಚಂದ್ರನೇ ಒಂದಾಗಲಿ, ಅಷ್ಟ ದಿಕ್ಕುಗಳು ಒಡೆದು ಹೋಗಲಿ, ನನ್ನ ಅತ್ತಿಗೆ ನನ್ನ ಗುರಿಗಳಿಗೆ ಆದ ಅನ್ಯಾಯದ ಪ್ರತೀಕಾರ ತೀರಿಸಿಕೊಳ್ಳದೆ ಹೋದರೆ ಪ್ರಗತಿಪರ ರೈತ ಬೆಟ್ಟಪ್ಪನ ಸೋದರ ಕ್ರಾಂತಿಯೇ ನಾನಲ್ಲ. ಅಲ್ಲಿಯವರೆಗೂ ಈ ಮನೆ ವಸ್ತಿಲು ಸಹ ತುಳಿಯಲಾರೆ. ಬರ್ತೀನಿ. ತಮ್ಮ
ಕ್ರಾಂತಿ ನಿಂದ್ರು ಹೋಗೋಣ. ಅಮ್ಮ ಕ್ರಾಂತಿ ನಿಂದ್ರು ಹೋಗೋಣ. ನನಗೆ ನಿನ್ನ ಬಿಟ್ಟು ಬ್ಯಾರೆ ಯಾರು ಅದಾರ? ಅಯ್ಯೋ ಹೋಗೇ ಬಿಟ್ಟ. ಈಗ ನಾನು ಏನು ಮಾಡಲಿ? ಕ್ರಾಂತಿ, ನಿನ್ನ ಮುಂದೆ ನಿಜ ಹೇಳ್ಬೇಕಂತ ನನ್ನ ಆತ್ಮ ಹೇಳ್ತೈತಿ. ಆದ್ರ ಭೀಮರಾಯ್ ನಿನಗೆ ಹೇಳ್ಬಿಡಂತ ಮಾತು ತಗೊಂಡನ. ಹೇ ದೇವ, ನನಗೆ ಹೇಗೆ ಇಂಥ ಸಂದ್ಗದ್ದಿ ಪರಿಸ್ಥಿತಿ ತಂದು ಅನಿಸಿ? ಹೃದಯಕ್ಕೆ ಅರಿವಾಗುವುದು ವಾತ್ಸಲ್ಯ, ಮನಸ್ಸಿಗೆ ಅರಿವಾಗುವುದು ಪ್ರೇಮ, ಬುದ್ಧಿಗೆ ಅರಿವಾಗುವುದು ಜ್ಞಾನ, ಆತ್ಮಕ್ಕೆ ಅರಿವಾಗುವುದು ಜ್ಞಾನ. ಬೆಟ್ಟಪ್ಪನಿಗೆ ಅರಿವಾಗುವುದು ಎಲ್ಲವನ್ನು ಕಳೆದುಕೊಂಡ ಮೇಲೆ ರುದ್ರಯ್ಯ, ನೀನೇಕೆ ಬಂದೆ ನನ್ನ ಮನೆಗೆ? ಕಾಲಾಯೇ ತಸ್ಮೇ ನಮಃ. ಬೆಟ್ಟ, ನೀ ಕೊಟ್ಟ ಮಾತು ಮರ್ದಿಯ? ಕೊಟ್ಟ ಮಾತು ಅಂದ್ರೆ ಈ ಊರಿನ ರೈತರು ನನ್ನಲ್ಲಿ ಸಾಲ ಮಾಡಿದ ಪ್ರತಿಯಾಗಿ ಅವರ ಹೊಲ ಮನೆ ಜಪ್ತಿ ಮಾಡುತ್ತಿರುವ ಸಂದರ್ಭದಲ್ಲಿ ಮಧ್ಯೆ ಬಂದ ಕೊಟ್ಟ ಸಾಲ ಮರಳಿ ಕೊಡಿಸುತ್ತೇನೆ. ಕೊಡದೆ ಹೋದರೆ ನನ್ನ ಹೊಲ ಮನೆ ಬಿಟ್ಟು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೆ. ನಿನಗೆ ಕೊಟ್ಟ ಅವಧಿ ಮುಗಿದಿದೆ. ರೈತ ಮುಖಂಡ ಬೆಟ್ಟಪ್ಪನವರೇ, ನಿನ್ನ ಕೆಟ್ಟ ಕುತಂತ್ರದಿಂದ ಬಡ್ಡಿಗೆ ಬಡ್ಡಿ ಹಾಕಿ ಆ ಬಡ ರೈತರ ಹೊಲ ಮನೆ ಕಿತ್ತಿಕೊಂಡು ಬಂಗಾರ ಬೆಳೆಯುವ ಹೊಲದಲ್ಲಿ ನಿನ್ನ ಹೊಲಸು ಫ್ಯಾಕ್ಟ್ರಿ ಕಟ್ಟಕ ಹೊಂಟಿದ್ದೀಯಲ್ಲ. ಜನರ ಪ್ರತಿನಿಧಿಯಾದ ನಿನಗೆ ತಪ್ಪು ಅಂತ ಅನಿಸತಿಲ್ಲವೇ? ಅಪ್ಪು ಅಪ್ಪು ಎಂಬ ನಮ್ಮ ಲೈಫ್ ಎಂಬ ಇಷ್ಟಲೇ ಇಲ್ಲ. ಅಂದು ಬಂದು ಮಧ್ಯದಲ್ಲಿ ತಡೆಯಲು ಹೋಗಿದ್ದರೆ
ವಲಸ ರೈತರ ಹೊಲದಲ್ಲಿ ನಮ್ಮ ಫ್ಯಾಕ್ಟ್ರಿ ಕಟ್ಟಿ ಓಪನಿಂಗ್ ಆಗಿ ನಕ್ಲಿಂಗ್ ಮಾಲು ಪಾರ್ಸಲ್ ಆಗುತ್ತಿತ್ತು. ಈಗಲಾದರೆ ಏನಾಯ್ತು? ಅವರ ಹೊಲದ ಬದಲು ನಿನ್ನ ಹೊಲದಲ್ಲೇ ಕಟ್ಟುತ್ತೇನೆ. ಯಾವನ ಗಂಡುಸು ಬಂದು ತಡೆಯುತ್ತಾನೋ ಅಷ್ಟೇ ನೋಡಿಕೊಳ್ಳುತ್ತೇನೆ. ಏ ಕೂಲಿಗಳೇ, ಹರಿದು ಹೋಗುವ ನದಿಗೆ ಹಡ್ಡಲಾಗಿ ಹಾಳೆಕೊಂಡು ಕಟ್ಟುತ್ತೀನಿ ಅಂದ್ರೆ ನಾನು ಇದೇ ಕ್ಷಣ ನನ್ನ ಹೊಲ ಮನೆ ಬಿಟ್ಟು ಕೊಡುತ್ತೇನೆ. ಇಂಥ ಸಮಾಜಘಾತುಕ ಕೆಲಸಕ್ಕೆ ನಾನು ಬಿಟ್ಟು ಕೊಡುವುದೇ ಇಲ್ಲ. ಬಿಟ್ಟು ಕೊಡುವುದಿಲ್ಲ, ಪರವಾಗಿಲ್ಲ, ಒಳ್ಳೆಯದೇ ಆಯಿತು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಬೆಟ್ಟಪ್ಪ ಅಂತ ಅಪಪ್ರಚಾರ ಮಾಡಿಸುತ್ತೇನೆ. ನಿನ್ನನ್ನೇ ನಂಬಿದ ರೈತರ ಮನಸ್ಸಿನೊಳಗೆ ದ್ವೇಷ ಹುಟ್ಟಿಸುತ್ತೇನೆ. ಆವಾಗ ನೀನು ಇದ್ದರೂ ಅಷ್ಟೇ ಇದ್ದು ಸತ್ತಂತೆ ಬದುಕಬೇಕಾಗುತ್ತದೆ. ಇಲ್ಲ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ನನ್ನನ್ನೇ ನಂಬಿದ ರೈತರು ಬೀದಿಗೆ ಬರಬಾರದು. ರುದ್ರಯ್ಯ, ಈ ಬೆಟ್ಟಪ್ಪ ಕೊಟ್ಟ ಮಾತು ಯಾಕೆ ನನ್ನ ಹಿಂದೆ ಪಡೆದಿಲ್ಲ, ಮುಂದೆ ಪಡೆಯುವುದೇ ಇಲ್ಲ. ಕೊಟ್ಟ ಮಾತಿನಂತೆ ಹೊರಟು ಹೋಗು. ನೀ ಹುಟ್ಟ ಹೊಟ್ಟೆಯಲ್ಲೇ ಹೊರಟು ಹೋಗು. ಹೋಗುತ್ತೇನೆ, ನಾನು ಹುಟ್ಟು ಬಟ್ಟೆಯಲ್ಲೇ ಹೋಗುತ್ತೇನೆ. ಹೋಗುವ ಮುನ್ನ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪ್ರಾಣಿ ಪಕ್ಷಿಗಳ ಆಶ್ರಯ ಗೂಡಾಗಿ ಬಡ ಬಕರಿಗೆ ಆಶ್ರಯ ಪತ್ರವಾದ ಅನಾಥರಿಗೆ ಆಶ್ರಯವಾದ ಆ ನನ್ನ ಹೊಲದಲ್ಲಿ ದ್ರೋಹಬಗೆದ ನಿಮ್ಮ ಕೆಟ್ಟ ಕೆಲಸ ಮಾಡಿದ್ದೆ. ಆದರೆ ನಾನು ಸತ್ತ ಮಣ್ಣಲ್ಲಿ ಮಣ್ಣಾಗಿ ಹೋದರು ಎಷ್ಟು ಬಂದು ಎದಿಗೆ ಒದಿತೀನಿ. ಸ್ವೀಕರಿಸು ಈ ಯಮದೂತರ ಶಿಕ್ಷವನ್ನು. ಈ ರಾಜ್ಯಕ್ಕೆ ಮಂತ್ರಿ ವರಮಾನದ ನಮಗೆ ಈಗ ಬಂದಂತೆ ಮಾತಾಡ್ತೇನೆ. ಗುಡ್, ವೆರಿ ಗುಡ್ ಕರ್ರಾಜ್. ಆ ಕತ್ತೆಗೆ ಒಳ್ಳೆ ಶಿಕ್ಷೆ ಕೊಟ್ಟೆ. ಲೇ ಬೆಟ್ಟ, ನೀನು ಕೊಟ್ಟ ಮಾತಿನಂತೆ ಈ ಮನೆ ಬಿಟ್ಟು ಹೊರಟು ಹೋಗು. ಇಲ್ಲವಾದರೆ ನಿನ್ನ ಹೆಣ ಹೋಗುತ್ತದೆ ಈ ನಿನ್ನ ಮನೆಯಿಂದ. ಏ ಪಾಪಿಗಳೇ, ಅನ್ನ ಹಾಕುವ ಈ ರೈತನಿಗೆ ಒದಿಯುತ್ತಿರಲ್ಲ, ನಿಮ್ಮ ಕಾಲಲ್ಲಿ ಉಳ ಬಿದ್ದು ಸಾಯ್ತೀರಿ. ನೀವು ಮಾಡಿರುವ ಅನ್ಯಾಯವನ್ನು ನನ್ನ ತಮ್ಮನಿಗೆ ತಿಳಿಸಿದರೆ ಬಪ್ಪಿದ ನಿಮ್ಮ ದೇವನು ಅರೆ ಕ್ಷಣದಲ್ಲಿ ಕತ್ತರಿಸಿ ಹಾಕುತ್ತಾರೆ. ಹೇಳಲು ಇಲ್ಲ, ಇವನಿಗೆ ಕೇಳಲು ಕಿವಿಯಿಲ್ಲ. ಅವನ ತಮ್ಮನಿಗೆ ಗುರ್ತಾಗದರೊಳಗೆ ಅವನ ದರ್ದ್ರದೇಹಿ ಮಣ್ಣಲ್ಲಿ ಮುಚ್ಚಾಕಲಿಲ್ಲ. ಕರಿ ಬಿಚ್ಚಿದ ಗರುಡ ನಾನಲ್ಲ. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಅದು ಹುಲಿ. ಗಳಿಸಿದ ಬೆಟ್ಟದ ಹುಲಿ. ಹುಲಿಯಂತೆ ಹುಲಿ, ಅವನ ಹೆಸರು ಎತ್ತಬೇಡಲೇ. ಲೇ ಬಿಯ ಬಡ್ಡಿ ಬಾರ, ನ್ಯಾಯ ನೀತಿ ಧರ್ಮವೆಂಬ ಈ ರೈತನ ಮನೆಯಲ್ಲೇ ಗಂಡಿನ ಏರ್ಪಾಡು ಮಾಡು. ಆದ್ರಿ ಗೌಡ್ರ ಎಲ್ಲ ರೆಡಿ ಐತಿ, ತಿನ್ನಕ ಎಲ್ಲ ರೈಟ್. ಬಟ್ ಹೇಗೆ
ಹೇಗಿದೆ ಈ ರುದ್ರಯ್ಯನ ಕಾರಸ್ಥಾನ? ನಾನು ಎನ್ನುವ ನರಮಾನವರ ನರ ಕತ್ತರಿಸುವ ನರಾಂತಕರು ನಾವು. ನಮ್ಮ ಎದುರಿಗೆ ನಿಂತು ಮಾತನಾಡುತ್ತೀಯನಲೇ ಸತ್ಯಕ್ಕಿರುವ ಅಯ್ಯೋ ಅಪ್ಪ ಕಾಲು, ಅಯ್ಯೋ ಅಮ್ಮ ಕೈ. ಹೋಗುತ್ತೇನೆ ರುದ್ರಯ್ಯ, ಹೋಗುತ್ತೇನೆ. ನನ್ನ ರೈತರಿಗೆ ಅನ್ಯಾಯ ಸಿಗದರೆ ಮತ್ತೆ ಮರಳಿ ಬರುತ್ತೇನೆ. ಬರುವಾಗ ಕ್ರಾಂತಿ ಎಂಬ ಗೂಡನ್ನ ಕರ್ಕೊಂಡೇ ಬರುತ್ತೇನೆ. ಬೆಟ್ಟಪ್ಪ, ಈ ರೈತನ ಕುಲದೇವತೆಯನ್ನು ತೆಗೆದುಕೊಂಡು ಹೊರಟು ಹೋಗು. ನಾನು ಹೋಗುತ್ತೇನೆ ರುದ್ರಯ್ಯ, ಹೋಗುತ್ತೇನೆ. ನಾನು ಹುಟ್ಟು ಬಟ್ಟೆಲೇ ಹೋಗುತ್ತೇನೆ. ಆದ್ರೆ ಈ ಮನೆಯಿಂದ ಒಂದು ವಸ್ತು ತೆಗೆದುಕೊಂಡು ಹೋಗಲು ಅನುಮತಿ ನೀಡಬೇಕು. ಅನುಮತಿ ನೀಡದಿದ್ದರೂ ಪರವಾಗಿಲ್ಲ, ಭಿಕ್ಷೆ ಅಂತ ಆದರೆ ಕೊಡಿ. ಅದು ಎಂದಿಗೆ ಸಾಧ್ಯವಿಲ್ಲ. ಈ ಮನೆಯಿಂದ ಒಂದು ಚೂಜಿ ಮನೆಯಷ್ಟು ವಸ್ತು ತೆಗೆದುಕೊಳ್ಳಲು ಹೊರಡಲು ಸಾಧ್ಯವೇ ಇಲ್ಲ. ಹೋಗಲಿ ಬಿಡು ಗರುಡರಾಜ್. ಏನು ಬಡ ಬಿಕಾರಿ ದೇಹಿ ಅಂತ ಬೇಡಿಕೊಳ್ಳುತ್ತಿದ್ದಾನೆ. ಅಷ್ಟಕ್ಕೂ ನಮಗೆ ಯಾವುದೇ ಪ್ರಯೋಜನವಿಲ್ಲದ ವಲಸು ಹತ್ತಿದ ಕಟ್ಟಿಗೆ. ನನಗೆ ವಡಿ ಬಡಿ ಕಡಿ ಹಾದ್ರೆ ನಾನು ಅಂದಿದ ಆ ರಾಜ್ಯದಲ್ಲೇ ನೀ ಆರಿಸಿ ಅಗ್ರವಾಗಿ ಮಾತನಾಡಿದ್ರಿ ಸುಟ್ಟು ಹೋಗ್ತೀಯ. ನಿಮಗೇನೆ ಗೊತ್ತು ಅದರ ಕಿಮ್ಮತ್ತು. ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ. ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ. ಇದರ ಅರ್ಥ ಗೊತ್ತೇನು? ಆಶವೆಂಬ ಮಂಕು ಬರೆದ ಮಾತಿಗೆ ಅಷ್ಟ ಮೂರ್ಖರೇ. ಆಕಾಶವೆಂಬ ಕೊಡ್ಡಕ್ಕೆ ಸೇರಿಸಿ, ಬಿಸಿಲವೆಂಬ ಪುಂಜ ಜೋಡಿಸಿ, ನದಿ ಎಂಬ ನಗ ಕಟ್ಟಿ, ಬಿತ್ತಿ ಎಂಬ ಉಳಿ ಮೋಡಗಳೆಂಬ ಬೀಜ ಬಿತ್ತಿದ್ರೆ ರೈತನ ಬಾಳು ಬಂಗಾರ ಆಗ್ತೈತಿ. ಲೇವಿಕಾರಿ, ನಿನ್ನ ಅರಿಗತಿ ಕೇಳಲು ಇಲ್ಲಿ ಯಾರು ಇಲ್ಲ. ಶಿಕ್ಷೆ ಹಾಕಿದ್ದೇನೆ, ತೆಗೆದುಕೊಂಡು ಹೋಗು ನಿನ್ನ ಕುಲದೇವತೆಯನ್ನು. ಹೋಗುತ್ತೇನೆ, ಹೋಗುತ್ತೀನಿ. ನನ್ನ ಕುಲದೇವತೆ ನೇಗಿಲಿಗೆ ಹೀಯಾಡಿಸಿ ಅಗ್ರವಾಗಿ ಮಾತನಾಡಿದಿರಿ. ಇದೇ ನೇಗಿಲಿನಿಂದ 2 ಪಟ್ಟು ಹೊಲ ಮನೆ ಆಸ್ತಿ ಗಳಿಸ್ತೀನಿ. ಇದೇ ಈ ಪ್ರಗತಿಪರ ಬೆಟ್ಟಪ್ಪನ ಶಪಥ. ಅಮ್ಮಯ್ಯ, ಧರ್ಮನೇ ಕಾಯೋ ತಂದೆ. ಕಾಸಂಬರಿ
ಎಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ನಮ್ಮಂತ ದಾತರು ನಮಗೆಲ್ಲ ಆಸರೆ ನಮ್ಮಂತ ದಾತರು ನೀವೆಲ್ಲ ಆಸರೆ ನೀವೇ ದೂರಾದರೆ ಗತಿಯಿಲ್ಲ ದೇವರೇ ಗತಿಯಿಲ್ಲ ದೇವರೇ ಗತಿಯಿಲ್ಲ ದೇವರೇ ಅಯ್ಯ ಭಿಕ್ಷೆ ನೀಡ್ರಪ್ಪ ಭಿಕ್ಷೆ ನೀಡ್ರಿ ಈ ಪಾಪಿಗೆ 5 ರೂಪಾಯಿ 10 ರೂಪಾಯಿ ನಿಮ್ಮ ಹತ್ರ ಇದ್ದದ್ದು ಹಾಕ್ರಿ ಹಂಗ ಕುಂತ ನೋಡಿ ಹೋಗ್ಬೇಡ್ರ ಭಿಕ್ಷೆ ಹಾಕ್ರಿಯಪ್ಪ ಭಿಕ್ಷೆ ಹಾಕ್ರಿ ಪುಣ್ಯ ಬರ್ತೈತಿ ಪುಣ್ಯ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಇದಕ್ಕೂ ಕುಣಿತ ನೀವ ಕಾಲ್ ಕೈ ಮುರ್ಕೊಂಡು ಅಷ್ಟು ಉರುಪ್ ಐತಿ ಹೋಲಿ ಬಿಡ್ರಿ ಈ ಊರಾಗ ನಾನು ಬರೀ ಉಡಾಳ್ ಹುಡುಗರು ಹಾವಳಿ ಅಷ್ಟ ಐತೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಏನ್ ಮಾಡುದು ಭಿಕ್ಷಕರ ಕಾಟನೂ ಹೆಚ್ಚಾಯ್ತಿ ಇರ್ಲಿ ಇರ್ಲಿ ತಗೋ ಇಟ್ಕೋ ಏನ್ರ ಸಹಾಯ ಮಾಡು ಏನ್ ಆಕೆ ಇಲ್ಲ ಹಂಗ ಪುಗ್ಸಟ್ ನಮ್ದು ಬರೀ ಪೂಜೆ ಅಲ್ಲ ಏನು ಬರೀ 5 ರೂಪಾಯಿ ಚೂಚ್ಬೇಕು ಕಾಯಿನ ನೋಡಕ್ ಒಳ್ಳೆ ನೌಕರದಾರ ಇದ್ದಂಗ ಕಾಣ್ತಾರ 100 500 ಕೆಂಪೊಂದ್ 2000 ನೋಟ್ ಕೊಟ್ರ ಮಸ್ಕಿ ಅಂಗಡಿಗೆ ಹೋಗಿ ಇದ್ದಲ್ಲ ಕಾಂಟ ಮಠ ಚಿಕನ್ ಬಿರಿಯಾನೋ ಫಿಶ್ ಬಿರಿಯಾನೋ ದಮ್ ಬಿರಿಯಾನೋ ಕಟ್ಟದ್ ಬರ್ಬೋದು ಏನು ಚಿಕನ್ ಬಿರಿಯಾನಿ ಅಯ್ಯಯ್ಯೋ ಈ ವಾಯ್ಸ್ ಎಲ್ಲ ಕೇಳಿನಲ್ಲ ನಾನು ಓಹೋ ಹೋ ಸೇಮ್ ಟು ಸೇಮ್ ಹಾ ಈಗ ಗೊತ್ತಾತ್ ನೋಡ್ರಿ ತಂದ ನೋಡಿ ಬಡಿಯೋ ಬಡಿಗಾರ ಬಸ್ಯ ಏನಿದ ಏನಾತ ನಿನ್ನ ಪರಿಸ್ಥಿತಿ ಹಿಂಗ್ಯಾಕಾದೆ ನೀನ ಬರ್ತೀನರವು ನಿನಗ ನನಗ ನುಗ್ಗಿಕಾಯಿ ಅಂದ್ರ ಬಾಳ ಇಷ್ಟ ಅಂತ ಹೇಳಿದ್ದಲ್ಲ ಅದಕ್ಕ ನಮ್ಮ ಊರ್ ಗೌಡ್ರ ತೋಟಕ್ಕೆ ಹೋಗಿ ಏನ ಮಾಡಿದ್ವಿ ಎಷ್ಟು ಉದ್ದ ಎಷ್ಟು ದಪ್ಪಂದ ಅರ್ಕಂತ ಅನ್ಯಪ್ಪ ಏನು ನುಗ್ಗಿಕಾಯಿ ನುಗ್ಗಿಕಾಯಿ ಅದು ತರು ತಂದಿ ನಿಂದೇನು ಅವತಾರ ಇದು ನಿನ್ನ ಉರುಪ್ನ್ಯಾಗ ಹೋಗಿ ಆ ನುಗ್ಗಿ ಗಿಡದಾಗ ಮ್ಯಾಲೆ ಚೀದ ಬೀದ್ ನೋಡಪ್ಪ ಮುಳ್ಳಿನ ಗೋಪ್ನ್ಯಾಗ ಮೈಯಾಗ ಏನೇನೋ ಚುಚ್ಚಿ ಚುಚ್ಚಿ ಹೋದವ ಅದಕ್ಕ ಮೈ ಬ್ಯಾನ್ ಆಗಿ ಕಾಲ್ ಕೊಂಟಿ ಬದೈತೆ ಯವ್ವಯ್ಯಪ್ಪ ಪಾಪ ಬಾಳ ನೋವಾಗೈತಿ ಬಾಳ ಆಗೈತೆ ಟೀಚರ ಇದ ಉರುಪ್ನ್ಯಾಗ ಹೋಗಿದ್ರನು ಒಂದು ಕಿಸ್ಗಾಲ್ ಹಾಕೊಂಡ್ ಬಿದ್ದಿ ಕೈ ಕಾಲು ಮುರ್ಕೊಂಡ ಒಂದ ಕಾಲಿಲೆ ಕತ್ತಿಕೊಂಡು ತಾನ್ ಏನಾತು ಮಸ್ಕಿ ಬಸ್ ಸ್ಟ್ಯಾಂಡ್ನಾಗ ವಸ್ತಿ ಮಾಡಕ ಮಾಡಕ
ಈಗೆಲ್ಲ ಆಡ್ಸು ಲಿಂಗ್ಸಿರ ಯಾವ್ದಾರ ರಾಘವೇಂದ್ರ ಲಾಡ್ಜ್ ರಗಡ್ರೆ ಲಾಡ್ಜ್ನಾಗ ಬಂದು ಮಾಡಾರ ಜಂಪರ್ದಾಗ ಜಾದು ಮಾಡ್ಯಾಳ ಬಾಜು ಮನಿಯನ ಹುಡುಗಿ ಅರೆ ದುರಗನ ಸಾಧು ಮಾಡ್ಯಾಳ ಎದುರು ಮನಿ ಹುಡುಗಿ ಇತ್ತ ಎದಿ ಉಪ್ಪಿಸಿ ತಿರುಗಾಡುತ್ತಿತ್ತ ಸವನ ನೋಡ್ಯಾನ ನಿತ್ತ ಜಯ ಕಟಕಟ ನಿರೋಧಾನಂದ ಓಂ ಹೋಂ 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 ರಾಮಾನಂದ ಥೈ 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 ಪರಮಾನಂದ ಜೈ ಜಯ ಕಟಕಟ ನಿರೋಧಾನಂದ ಮುಗಿತಾ ಸ್ವಾಮಿಜಿ ಸರಿ ಕಿಸ್ಗಾಲ ಹಾಕೊಂಡ್ ಬಿದ್ರು ತಿಂಡಿ ಮುಗಿದ್ರಿ ಬಿಡ ನೀನ್ ಅವ ಹಂಗ ನೋಡ್ ಸ್ವಾಮೀಜರ ಕರೆಕ್ಟ್ ಟೈಮಿಗೆ ಬಂದ್ರ ನೋಡ್ರಿ ಅದೇನ ಅಂತಾರಲ್ಲ ನೆನೆದವರ ಮನದಲ್ಲಿ ಅಂತ ಹೇಳಿ ನಿಮ್ಮನ್ನ ನೆನ್ಸ್ಕೊಳಕತ್ತಿದ್ದೇವ್ರಿ ಸ್ವಾಮೀಜಿಯವರ ನೋಡ್ರಿ ಈಗ ನಾನೊಂದು ಸಮಸ್ಯೆ ಸಿಕ್ಕಾಕೊಂಡಿನಿ ಅದಕ್ಕೇನ್ರಿ ನೀವು ನನಗೆ ಪರಿಹಾರ ಕೊಟ್ರ ಸದಾ ನಿಮ್ಮ ಶಿಷ್ಯರಾಗೇ ಇರ್ತೀನ್ರಿ ನಾನು ಇಂಥ ಚಾನ್ಸ್ ಸಿಕ್ಕರು ಬಿಡ್ತೀವನ್ರಿ ಶಿಷ್ಯಳಾಗೆ ಮಾಡ್ಕೊಳ್ಳೋಣ ಅದೇನು ಹೇಳು ಬಾಲಿ ಅದೇನು ನಿನ್ನ ಸಮಸ್ಯೆ ನೋಡ್ರಿ ಸ್ವಾಮೀಜಿಯವರ ಇವ ನನ್ನ ಸಂಬಂಧ ಪಾಪ ನುಗ್ಗಿಕಾಯಿ ತರಕ್ ಹೋಗೋಯ್ ಮ್ಯಾಗಿಂದ ಬಿದ್ದು ಕೈಕಾಲು ಮುರ್ಕೊಂಡನ ಈಗ ಅವ್ನು ಯಾರು ಮದುವೆ ಆಗ್ತಾರೆ ಹೇಳ್ರಿ ಯಾರು ಆಗುದಿಲ್ಲ ನಾನ ಆಗ್ಬೇಕಂತ ಮಾಡೀನಿ ಆದ್ರೆ ಮದುವೆನ ಹಾಕಿನ ಖರೆ ಆದ್ರೆ ನಿಮ್ಮ ತಪಸ್ಸಿನ ಫಲದಿಂದ ಕೈಕಾಲು ವಾಪಸ್ ಬರುವಂಗ ಮಾಡ್ರಿ ಸ್ವಾಮೀಜಿಯವ್ರ ಒಳ್ಳೆಯದು ಬಾಲಿ ಈ ನಮ್ಮ ನಾಮಧೇಯ ಜೈ ಶ್ರೀ ಅಕಟಕಟ ನಿರೋಧಾನಂದ ಅಂತ ಜಪ ಮಾಡುತ್ತಾ ಆ ಕಡೆ ತಿರುಗಿ ನಿಲ್ಲು ಅಕಟಕಟ ನಿರೋಧ ಏನ್ರಿ ಇದು ಅದು ನಮ್ಮ ನಾಮಧೇಯ ಓಹೋ ನಿಮ್ಮ ಹೆಸರನ್ನ ಇದು ಆ, ಯಾಕಡೆ ತಿರುಗಿ ನಿಂದಿರ್ಬೇಕು ಆ ಕಡೆ ಆ ಕಡೆ ನಮ್ಮ ದಿವ್ಯ ಜ್ಞಾನ ಬಲದಿಂದ ಅವನಲ್ಲಿ ಅಡಗಿಕೊಂಡಿರೋ ಅಂತರ್ಪಿಸಾಚಿಯನ್ನು ಒಡೆದೋಡಿಸುತ್ತೇವೆ ತಿರುಗಿ ನಿಲ್ಲು ನಮ್ಮ ಮಂತ್ರಶಕ್ತಿ ಕೇಳಿದರೆ ನೋಡಿದರೆ ಕಣ್ಣು ಇಂಗುತ್ತವೆ ಕೇಳಿದರೆ ಕಿವಿ ಬರ್ನಾಗುತ್ತವೆ ಏನಲಿ ಇಲ್ಲಿ ಬಾ ಬಾ ಮಗನ ಏನಲಿ ಮಗನ ಸಂದು ನೋಡಿ ಬಡಿಗ್ಯಾರ ಬಸ್ಯ ಕುಂಟದ ವೇಷ ಹಾಕೊಂಡು ಬಂದ ನಾನು ಹುಡುಗಿನ ಹೊಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿಯಾ ಮಗನ ನೀನು ಮೈಲಾರೇನಿಲ್ಲ ಇದೇನಿದು ಸಾಧು ವೇಷ ಹೌದಲ್ಲಿ ನಾನೇ ಮೈಲಾರಿ ನಿನ್ನ ಜೀವದ ಗೆಳೆಯ ಮೈಲಾರಿ ಈಗ ನಿನ್ನ ಮೈಯಾನ ದೆವ್ವ ಒಡೆದೊಡಿಸಲು ಬಂದ ನಿರೋಧಾನಂದ ಸ್ವಾಮಿ
ಮಾಡ್ಬೇಳೆ ಯಪ್ಪ ನಿನ್ ಕೈ ಅಂತ ತಿಳ್ಕ ನನ್ನ ಕೈ ಬಿಟ್ಟು ಹೋಗ್ಬಿಡಲಿ ಅಪ್ಪ, ಕೈ ಬಿಟ್ಟು ಹೋಗ್ಬಿಡು. ನಾನೇನು ಮಾಡ್ಬಾರ್ದಂದ್ರ ನಾ ಹೇಳ್ದಂಗ ಕೇಳ್ಕೋತ ನಿಂದಿರ್ಬೇಕು. ನಮ್ಮ 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 ನಾಮದೇಹ ನಿರೋಧಾನಂದ ನಿರೋಧಾನಂತ ಜಪ ಮಾಡ್ತಾ ನಿಲ್ಬೇಕು. ಬಾ ಮಗನ ಬಾ, ಸಿಕ್ಕನ ಅಮೃಷ ಕೈ ಬಿಡೋಣ. ಓಡೋದ್ ನೋಡ್ರಿ ಮಗ. ಏ ನಿಂದರು ಬಡಗಿ ಬಸ್ಸ ನಿಂದರು, ಹೋಗ ಬಿಟ್ಟಲ್ಲ, ಹೋಗ ನಡಿ ಒಳಗ. ನಿಮ್ಮ ಪವಾಡದಿಂದ ಅವನ ಕೈಕಾಲೆಲ್ಲ ಮತ್ತೆ ಬಂದಲ್ಲ. ಎಂತ ಪವಾಡ ಮಾಡಿದ್ರಿ ಸ್ವಾಮೀಜಿಯವರ? ಪವಾಡನ ಹಂಗದಾವ ಕೇಳಿರಿ? ಯಾಕ್ರಿ ನಮ್ಮೂರಾಗ ಪವಾಡ ಕಮ್ಮಿ ಅದಾವ? ನಮ್ಮ ಗೊತ್ತೈತಿ. ಬಸ್ಸ ಇಲ್ಲಿವರೆಗೂ ನಿನ್ನೊಂದಿಗೆ ಮಾಡಿದ್ದು ಸುಳ್ಳು ಡ್ರಾಮಾ. ನಿನ್ನನ್ನು ಮೋಸ ಮಾಡಲು ಮಾಡಿದ್ದಾನೆ. ಅವನನ್ನು ಮರೆತು ಬಿಡುವುದು ಒಳ್ಳೇದು ಬಾಲೆ. ಏನು ಆ ಬಸ್ಸ ಇಟ್ಟೋದನ್ನ ನನ್ನ ಜೊತೆ ಡ್ರಾಮಾ ಮಾಡಿದ್ನಾ? ಗೊತ್ತಾಗ್ಲಿಲ್ಲ. ಬಾಳ ಬಾಳ ಬಸ್ಸ ನನಗೆ ಎಂತ ಮೋಸ ಮಾಡಿಬಿಟ್ಟ. ನಿನ್ನ ಸಂಕಟ ನನಗೆ ಅರ್ಥ ಆಯಿತು ಬಾಲೆ. ನಾನು ಮಾಡಿದ ಉಪಕಾರಕ್ಕೆ ಗುರು ಕಾಣಿಕೆ ಇಲ್ಲವೇ ಶಿಷ್ಯರೇ? ಏನ್ ಕೊಡ್ಬೇಕ್ರಿ ಸ್ವಾಮೀಜಿ ಅವ್ರ? ನಮ್ ನಮ್ ನಿಮ್ಮ ನಿರ್ಮಲವಾದ ಮನಸ್ಸಿಗೆ ನಮ್ಮ ಮನಸ್ಸು ಒತ್ತಿದ್ದೇವೆ. ನಿಮ್ಮ ನೃತ್ಯವನ್ನು ನೋಡಬೇಕೆಂದು ನಮ್ಮ ಮನ ಬಯಸುತ್ತದೆ. ಒಗೆ ಒಂದು ಸಾಂಗ್. ಸ್ವಾಮೀಜಿ ಹೋಗಿ ಒಂದು ಸಾಂಗ್. ಏ ಸಾಂಗ್ ಸಾಂಗ್ ಮೋಸ ಮೋಸ ಯಪ್ಪೋ, ಇಂಥ ಸಾಧುಗಳಿಂದ ಇಂಥ ಮೋಸ ಆಗ್ಬಾರ್ದ್ರಿ ಅಪ್ಪ. ಯಾಕೊಳ್ಳಿ ಬಂದೇನ್ರಿ ಅಪ್ಪ? ಯಾಕೋ ನನ್ ಕೆಲ್ಸ ಕೆಡಂಗ್ ಕಾಣ್ತೈತಿ. ಮೆಲ್ಲಕ್ಕೆ ಜಾಗ ಖಾಲಿ ಮಾಡಿದ್ರ ಆತ. ನಿಂದ್ರಿ ಅಪ್ಪರ, ನಿಮ್ಮಂತ ದೊಡ್ಡ ಸಾಧುಗಳ ಸೇವೆ ಮಾಡಲ್ಲ ಹಂಗ ಕಳ್ಸಿದ್ರ ನಮಗ ಮಹಾಪಾಪ ಆಕೈತಿ. ನಿಮ್ಗೆ ಏನಾರ ಕೊಡ್ಬೇಕಂತ ಬಂದೀನಿ. ಭಕ್ತ, ನಿನ್ನ ಕೋರಿಕೆ ನನಗೆ ಅರ್ಥವಾಯಿತು. ಆದರೆ ಆಶ್ರಮದಲ್ಲಿ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಅವರನ್ನು ಕಾಯಿಸುವುದು ಒಳ್ಳೇದಲ್ಲ ಭಕ್ತ. ನಾನು ಬರುತ್ತೀನಿ, ನನ್ನ ಬಿಟ್ಟುಬಿಡ. ತಡ್ರಿ ನಿಂದಿರಿ. ಇಂದ್ರ ಲೋಕದಲ್ಲಿ ಚಿತ್ರಾಂಗಿಯ ಜೊತೆ ನೃತ್ಯ ಮಾಡುವಾಗ ಭಕ್ತರು ನೆನಪಾಗಲಿಲ್ಲವೇ ಗುರುವೇ? ಗಾಡಿ ಪಡಿ ಎಲ್ಲ ಅವ್ರದ್ದು 12 ಮಾಡಕ್ ನೋಡ್ರಿ ಈಗ. ನನ್ನ ಒರಿಜಿನಲ್ ಕೂದಲ ಸೇರಿ ಕೀಳಕತ್ತಿ ಬಿಡಲೇ ನೀ ಮೌನ್ ಬಿಡು. ಅವನ್ ಹಾಕಿರ್ಲಿ ಬಾ. ಏ ಮೈಲಾರಿ ಬಾಯಿಲಿ. ಯಾಕ ನೀವಿಬ್ರು ಕೂಡಿ ನನಗೆ ಮೋಸ ಮಾಡಕತ್ತಿರಲ್ಲ? ಯಾಕ ಹೆಂಗೈತಿ ನಿಮ್ಮ ಮೈಗೆ? ಎಡಕೋರಿಲ್ಲ, ನೀ ಎಲ್ಲ ಬೀಜ ಅದೇವ ನಿನ್ ಕೈ. ಸಾಧುಗಳು ಜಾಸ್ತಿ ಮಾಡಕತ್ತ ಮಾಡ್ದಾಗ ಅದೇ ಕರೆ ಐತೆ. ಆತಿನ್ ಹೋಗುಣ್ರ ಹೋಗುಣ್ರ ಹೋಗುಣ್ರ. ಯಾಕ ಬ್ಯಾಡ, ಟೈಮ್ ಆಗೈತಿ. ಇರ್ಲಿ ಪಾಪ ಎಲ್ಲರಿಗೂ ಬೇಕಲ್ಲ ಪ್ರವೇಶ. ಒಂದೇ ಅವಸ್ರಿ ಬಾಳ ಉರಿಪಿದ ನಮ್ ಟೀಚರ್ನ. ಉರಿಪಿಗೆ ಅದಾರ ನಮ್ ಟೀಚರ್ ಬೇಕಂಡ್ರಪ್ಪ. ಏನ್ ಮಾಡಕ್ ಬಂದಿ? ಒಂದ Jump
ಸೂಚಿ ಮಾಡ್ತೀನಿ ಎರಡು ಗುಂಜಿ ಕೊಡ್ತೀನಿ ಮತ್ತೆ ಸೂಚಿ ಮಾಡ್ತೀನಿ ಎರಡು ಗುಂಜಿ ಕೊಡ್ತೀನಿ ಅವನು ಮುಗಿತ್ ನಂದು ಮುಗಿತು ಬಾ. ಹಲೋ ನಮ್ಮ ಹಲೋ, ಅನುಭವ ಆಯ್ತಾ? ಜಾಸ್ತಿ ಅಲ್ಲ ವಿಷ ರಕ್ತ ಹೊಸ ರಕ್ತ ಇದೆಂದು ಓದಿತಿ ಎಂದು ಎದುರಿಗೆ ಬಂದರೆ ನಿನ್ನ ಎದೆಯಲ್ಲಿ ಬಡಿದು ನಿನ್ನ ಕೊಳತದೆ ನಾಯಿನರಿಗೆ ಹಂಚುವೆ. ಗರುಡ ಹರಿದ ತಿನ್ನಲು ನೀನೇನು ನರಸಿಂಹನು ಅಲ್ಲ, ನರರಾಕ್ಷಸನು ಅಲ್ಲ, ನೀನೊಬ್ಬ ಕ್ಷುಲ್ಲಕ ಪ್ರಾಣಿ. ಅದು ನನ್ನ ಕಾಲಿನ ಧೂಳಿನ ಸಮ. ನಾನು ಪ್ರೀತಿಸುವ ಹುಡುಗಿನ ನನ್ನಿಂದಲೇ ದೂರ ಮಾಡಿದೆಲ್ಲ. ಮುಂದೆ ನೋಡುವಂತೆ ನಿನ್ನ ಕಣ್ಣೆದಿರಿಗೆ ಅವಳನ್ನು ನನ್ನವಳಾಗಿ ತೋಳ ತೆಕ್ಕೆಯಲ್ಲಿ ಬಿಗಿದಿಡಿದೆಂದರೆ ಈ ರಾಜ್ಯಕ್ಕೆ ಧರ್ಮರಾಜ ಗರುಡ ರಾಜನೇ ಅಲ್ಲ. ಹಲೋ ಕಾವೇರಿ, ಹಲೋ ಕಾವೇರಿ, ಎಲ್ಲಿದ್ದೀಯಾ? ನಿನ್ನ ಹತ್ರ ಸ್ವಲ್ಪ ತಕ್ಷಣ ಮಾತನಾಡೋದಿದೆ, ಬರ್ತೀಯಾ? ಖಂಡಿತ ಬರ್ತೀನಿ. ನಾನು ನಿಮ್ಮದೇ ಜೊತೆಯಲ್ಲಿರುವ ನನಗೆ ಫೋನ್ ಮಾಡಿ ಬಾ ಅಂತ ಹೇಳಿದ್ದಕ್ಕೆ ನೀನು ಹೇಳು ರಾಜ, ನೀನು ಎಲ್ಲಿದ್ದೆ ಅಲ್ಲಿಗೆ ಬರ್ತೀನಿ ನಾನು. ಅದೇ ನಮ್ಮ ಮಾಮೂಲಿ ಸ್ಥಳದಲ್ಲಿದ್ದೀನಿ, ಬರ್ತೀಯಾ? ಓಕೆ ಬರ್ತೀನಿ ರಾಜ, ಖಂಡಿತ ಬರ್ತೀನಿ. ಮಂಡಳಿ ಅಧ್ಯಕ್ಷನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಕಚಡಾನನ ಮಗನೇ, ಹುಲಿಯ ರೈತನ ತಾಕತ್ತು. ಈ ಕರ್ನಾಟಕದ ವೀರರು ಯಾವ ಹೆಣ್ಣಿನಿಂದ ಹೋಗುವುದಿಲ್ಲ. ಅವರಾಗಿ ಅವರು ಆಶ್ರಯ ಕೇಳಿಕೊಂಡು ಬಂದರೆ ಬಿಡುವುದಿಲ್ಲ.
ಗೆಲ್ಲುತ್ತೇನೆಂದು ಗುರಿ ಇಟ್ಟು ದೃಢ ಸಂಕಲ್ಪ ಮಾಡಿದ ನನಗೆ ಸೋಲಿಸಲು ಯಾವನಾದರೆ ಮುಂದೆ ಬಂದರೆ ಅವನನ್ನು ನನ್ನ ರಾಜಕೀಯ ಕುತಂತ್ರದಿಂದ ಅದೇ ಕಥೆಗೆ ತರುತ್ತೇನೆ. ಈ ಕಿರಾತಕ ಹೇಗಾದು? ಮೊದಲು ದೇಶ ಭಾಷೆ ರಾಜ್ಯ ಉಳಿಸಿಕೊ. ಹಾಲು ಕೇಳಿದರೆ ನೀರು ಕೊಡುವುದಿಲ್ಲ, ಬೆಳಗಾವಿ ಕೇಳಿದರೆ ಸೊಲ್ಲಾಪುರ ಬಿಡುವುದಿಲ್ಲ, ಕಾಶ್ಮೀರ ಕೇಳಿದರೆ ಲಾವೋರನ್ನು ಕಸಿದುಕೊಳ್ಳುವ ತಮ್ಮಿರುವ ಈಗ ಪುರುಷರು ನಾವು. ಇನ್ನು ಈ ಹಳ್ಳಿ ರೈತ ಪ್ರೀತಿಸಿದ ಹುಡುಗಿ ಕೇಳಿದರೆ ಬಿಟ್ಟು ಕೊಡುತ್ತಾನೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಇಂಥ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಪ್ರಜೆಗಳ ಪ್ರತಿನಿಧಿಯಾಗಿ ಸೇವೆ ಮಾಡೋದನ್ನು ಕಲಿತುಕೋ. ಹಲೋ, ನನ್ನ ಮನವನ್ನು ಗೆದ್ದ ನನ್ನ ರೈತ, ನನ್ನ ಮನಸ್ಸಲ್ಲಿ ನೆಲೆಯೂರಿ ನಿಂತ ನನ್ನ ಕನಸುಗಾರ, ಇದೇನಿದು? ಹೋಗಿ ಹೋಗಿ ಈ ಪೋಖ್ರಿ ಜೊತೆ ನಿಂತಿರಿವಲ್ಲ, ಇವನ್ ಜೊತೆ ನಿಮ್ದೇನ್ ಕೆಲ್ಸ? ಪೋಖರಿ ಅಲ್ಲ ಇದು, ಹೊರಕೆ ಅಂದರೆ ನಮ್ಮ ಭಾಷೆಯಲ್ಲಿ ಕಸಬರಿಗೆ ಎಂದರ್ಥ. ಕ್ರಾಂತಿ ಮೊದಲಲ್ಲಿ ಬುಸುಬ ಇದೊಂದು ಹತ್ತು ಮೀರಿ ಮಾತನಾಡಿದರೆ ಸದ್ಯದೊಳಗೆ ನಿನ್ನ ಪಕ್ಕಲ ಕವಿ ಮುಚ್ಚೋ ನಿನ್ನ ಬಾಯಿನ. ಆ ರೀತಿ ಕರೆಯುವ ಅಧಿಕಾರ ಈ ನನ್ನ ಕ್ರಾಂತಿಗಿದೆ ವಿನಃ ನಿಮ್ಮಂತ ಕಮಂಗಿಗಳಿಗಲ್ಲ. ನೋಡಿದರೆ ಮಂಡಳ ಅಧ್ಯಕ್ಷರನ್ನು ಜಂಬ ಕೊಚ್ಚಿಕೊಳ್ತು ಕಚಡ ನನ್ನ ಮಗನೇ. ಕೇವಲ ಹೆಸರಿನಲ್ಲಿ ಇಷ್ಟು ಗರಮಿರಬೇಕಾದರೆ ತೆಕ್ಕೆಯಲ್ಲಿ ಹಾಕಿಕೊಳ್ಳಲು ಬಯಸಿದರೆ ಸುಟ್ಟು ಹೋಗ್ತೀಯ. ನಿನ್ನ ಮಾತು ಹತ್ತು ಮೀರುತ್ತಿದೆ. ನಿನ್ನ ಅಣ್ಣನಿಗೆ ಹೇಳಿ ತಕ್ಕ ಪಾಠ ಕಲಿಸುವೆ. ಹೋಗು, ಹೇಳೋಗು. ನೀನು ಏನು ಮಾಡಕ್ಕಾಗಲ್ಲ, ನಮ್ಮಣ್ಣನು ಏನು ಮಾಡಕ್ಕಾಗಲ್ಲ. ಎಂತನ ಹಾಕಿದ್ದನ್ನು ತಿನ್ಕೊಂಡು ಬಿದ್ದಿರುವ ನಾಯಿ ನೀನು. ನನ್ನ ಮೇಲೆ ಕಣ್ಣಾಕಷ್ಟು ಧೈರ್ಯ ಬಂದಿದ್ದೇನೋ ನಿನಗೆ? ಹೋಗು. ನನ್ನೊಬ್ಬ ಅಣ್ಣ ಕಳ್ಳ, ಇನ್ನೊಬ್ಬರು ಮೋಸ್ಕರ. ನಿಮ್ಮಂತವ್ರನ್ನ ಕೊಚ್ಚಿ ಹಾಕುವುದಕ್ಕೆ ಈ ನನ್ನ ಧೀರ ರಣಧೀರ ಎನಿಸ್ಕೊಂಡಿರುವ ಕ್ರಾಂತಿ ಬಂದೇ ಬರ್ತಾನ, ನೆನ್ಪಲ್ಲಿಟ್ಕೋ.
ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯ ಕರುವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿಯೇ ಕಾವೇರಿ, ಆ ಗರುಡ ರಾಜನಿಗೆ ಒಳ್ಳೆಯ ಅವಮಾನದ ಮಾಲೆ ಹಾಕಿ ಕಳಿಸಿದೆ ನೋಡು. ಹೌದು, ಮತ್ತೆ ಮನ ಮೆಚ್ಚಿನ ಜೋಡಿಗಳಿಗೆ ಕಣ್ಣಾಗ್ತಿ ಈ ರೀತಿ ನಮ್ಮ ಪ್ರೀತಿಯನ್ನ ದೂರ ಮಾಡಲು ಬಂದವ್ರನ್ನ ಸುಮ್ನೆ ಬಿಡ್ತೀನ? ನಮ್ಮ ಪ್ರೀತಿ ಯಾರೇ ಅಡ್ಡ ಬರ್ಲಿ ಅವ್ರಿಗೆ ಇದೇ ರೀತಿ ಬುದ್ಧಿ ಕಲಿಸ್ಬೇಕಾಗತ್ತೆ. ಸರಿ, ಸಮಯವಾಯ್ತು, ಬಂದು ಹಳತಾಯ್ತು, ಓಕೆ. ಮತ್ತೆ ಸಿಗ್ತೀನಂತೆ, ಬರ್ತೀನಿ. ಓಕೆ, ಹುಷಾರಾಗಿ ಹೋಗು. ನನ್ನ ಗುರುಗಳು ಕೊಟ್ಟ ಖಡ್ಗ ನನ್ನ ಗುರುವಿನ ನೆನಪು ಮಾಡುತ್ತಿದೆ. ಇದು ನನ್ನ ಗುರುವಿನ ಉಸಿರು. ಈ ಉಸಿರಿಗಾದ ಅನ್ಯಾಯವನ್ನು ನನ್ನಿಂದ ಮರೆಯಲು ಆಗುತ್ತಿಲ್ಲ. ನನ್ನ ಅಣ್ಣ ಈ ವಿಷಯದ ಬಗ್ಗೆ ಏನು ಹೇಳಿಲ್ಲ ಎಂದು ಮನೆ ಬಿಟ್ಟು ಬಂದೆ. ಅತ್ತ ಮನೆಗೆ ಹೋಗಲು ಆಗುತ್ತಿಲ್ಲ. ಇತ್ತ ಈ ಕೃತ್ಯಕ್ಕೆ ಕಾರಣ ಯಾರು ಎಂದು ತಿಳಿಯುತ್ತಿಲ್ಲ. ಹೇಗಾದರೂ ಮಾಡಿ ಅವರು ಯಾರೆಂದು ತಿಳಿದು ನನ್ನ ಸೇಡಿನ ಜ್ವಾಲಾಗ್ನಿಯನ್ನು ಆರಿಸಿಕೊಳ್ಳಲೇಬೇಕು. ಯಾರು ನೀನು? ಕಷ್ಟದಲ್ಲಿ ತಾಳ್ಮೆ, ನಿಷ್ಠೆಯಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಹೇಳುವ ಈ ಭಾರತಾಂಬೆ ಪ್ರಜೆಯಾಗಿ ಮಲಾಪ್ರಭ ನೀರ ಕುಡಿದು ಈ ಕರುನಾಡ ಮಣ್ಣಲ್ಲಿ ಹುಟ್ಟಿದ ಮಣ್ಣಿನ ಮಗ ರೈತ. ರೈತ, ನಿನ್ನ ವೇಷಭೂಷಣ ನೋಡಿದರೆ ಯಾವುದೋ ರೌಡಿ ಕಳ್ಳ ಕದಿಮನಂತೆ ಕಾಣುತ್ತಿದೆಯಲ್ಲ. ಈ ಪೊಲೀಸ್ ಪೊಲೀಸ್ ಬೆಲ್ಟ್ ಹಾಕಿರೋದೆ ಬಂಡಕೋರರಿಗೆ ಬ್ರೇಕ್ ಹಾಕೋದಕ್ಕೆ ಬಂದಿದ್ದೇನೆ. ಕೇವಲ ವೇಷಭೂಷಣ ನೋಡಿ ಯೋಗ್ಯತೆ ಇನ್ಸ್ಪೆಕ್ಟರ್ ಸಾಹೇಬ್ರೆ. ರೈತ ಮನಸ್ಸು ಮಾಡಿದರೆ ತಲೆಗೆ ಟಾವೆಲ್ ಸುತ್ತಿಕೊಂಡು ಕೈಯಲ್ಲಿ ನೇಗಿಲು ಹಿಡಿದುಕೊಂಡು ಭೂತಾಯಿಗೆ ಉಡಿ ತುಂಬುತ್ತಾನೆ. ಎದುರಾದರೆ ಕೈಯಲ್ಲಿ ಗಂಡು ಗೊಡಲಿ ಹಿಡಿದುಕೊಂಡು ಯುದ್ಧ ಮಾಡ್ತಾನೆ. ಈ ದೇಶದ ಎರಡು ಕಣ್ಣುಗಳೆಂದರೆ ಒಂದು ರೈತ, ಇನ್ನೊಂದು ಪೊಲೀಸ್. ರೈತ ದುಡಿದು ಹೊಟ್ಟೆ ತುಂಬಿಸಿದರೆ ಪೊಲೀಸ್ ಕಾನೂನನ್ನು ಪಾಲಿಸಿ ಜನರನ್ನು ಕಾಪಾಡುತ್ತಾನೆ. ಗುಡ್, ವೆರಿ ಗುಡ್. ನಿನ್ನ ಮುಖದಲ್ಲಿ ಗಾಂಭೀರ್ಯತೆ ಇದೆ, ಮಾತಿನಲ್ಲಿ ತೂಕವಿದೆ. ಕನಸು ಕಾರಣ ಕವಿ ಎಳೆಯುವ ಈ ರೌದ್ರಮಯ ರಾಜಕೀಯ ನಾಟಕಕ್ಕೆ ನೀನೇ ಟೈಟಲ್ ಇರೋ ಆಗ್ತೀಯ. ನಿಮ್ಮನ್ನು ನೋಡಿದರೆ ಒಳ್ಳೆ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತೆ ಕಾಣುತ್ತೀರಿ. ನಿಮ್ಮಂತವರು ಕೋಟಿಗೊಬ್ಬರು. ತಮಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಭೇಟಿಯಾಗುತ್ತೇನೆ. ಬರ್ತೇನೆ.
ಶ್ರಾವಣಿ, ಯಾಕೆ ಫೋನ್ ಮಾಡಿ ಬೇಗ ಬಂದಿದ್ದು? ಏನೂ ಇಲ್ಲ, ಮನೆಯಲ್ಲಿ ಅಣ್ಣ ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ಅಕ್ಕ ಪಕ್ಕದಲ್ಲಿ ಎಲ್ಲಾ ಕಡೆ ವಿಚಾರಿಸ್ದೆ, ಎಲ್ಲೂ ಸಿಗ್ಲೇ ಇಲ್ಲ. ಅದಕ್ಕೆ ನನ್ನ ಅಕ್ಕನ ಊರಿಗಾದ್ರೂ ಹೋದ್ರಾಯ್ತು, ಅಲ್ಲಿ ಏನಾದ್ರೂ ಇರಬಹುದು ಅಂತ ಹೊರಟಿದ್ದೆ. ಒಬ್ಬಳಿಗೆ ಹೋಗೋದಕ್ಕೆ ತುಂಬಾನೇ ಭಯವಾಗುತ್ತೆ. ಅದಕ್ಕೆ ನೀವು ನನ್ನ ಜೋಡಿ ಬಂದಿದ್ರೆ ಆ ಊರಿನಲ್ಲಿ ನನ್ನ ಮಾವಂದ್ರ ಪರಿಚಯ ಏನಾದ್ರೂ ಮಾಡಿಸ್ತಾ ಇದ್ದೆ. ನೀನು ಇಷ್ಟೊಂದು ಕರ್ತಿ ಅಂದ ಮೇಲೆ ವಲ್ಯಾನಕ್ಕಾಗುತ್ತೆ. ಓಕೆ, ಲೆಟ್ಸ್ ಗೋ. ಹಾಗೆ ಆಗ್ಲಿ ನನ್ನ ಒಲವಿನ ರಾಜ. ಒಂದು ಹಾಡನ್ನು ಹಾಡಿ ಮನಸ್ಸು ಸಂತೋಷಗೊಳ್ಳಿ. ನನಗೆ ನಿನಗೆ ಜೀವನ ಶ್ರಾವಣಿ, ಬೇಗನೆ ಬಾ ಅಂತು. ಯಾಕೆ ಫೋನ್ ಮಾಡಿದ್ದು? ಏನಿಲ್ಲ, ಮನೆಯಲ್ಲಿ ಅಣ್ಣ ಕಾಣ್ತಾ ಇರ್ಲಿಲ್ಲ. ಅಕ್ಕಪಕ್ಕ ವಿಚಾರಿಸ್ದೆ, ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ನನ್ನ ಅಕ್ಕನ ಊರಿಗೆ ಹೋಗ್ಬೇಕು ಅಂತ ಇದ್ದೆ. ಅಣ್ಣನನ್ನು ಹುಡುಕಿಕೊಂಡು ನೀವು ನನ್ನ ಜೊತೆಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಲೆಟ್ಸ್ ಗೋ. ಪೊಲೀಸ್ ಇನ್ಸ್ಪೆಕ್ಟರ್, ಜೀಪ್ ಕೀ ನಿಮ್ದ? ಹೌದು, ನಿಮಗೆಲ್ಲಿ ಸಿಕ್ತು? ಅದೇ ನಿಮ್ಮ ಜೀಪಿನ ಹತ್ತಿರ ಬಿದ್ದಿತ್ತು, ನಿಮ್ದೇ ಇರಬಹುದಂತ ತಂದೆ. ಹೌದು. ಮಾವ, ನೀನೇನ್ ಇಲ್ಲಿ? ಶ್ರಾವಣಿ, ನೀನು? ಏನೂ ಇಲ್ಲ, ಎಕ್ಸಾಮ್ ಮುಗೀತಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋದ್ರಾಯ್ತು ಅಂತ ಊರಿಗೆ ಬಂದಿದ್ದೆ. ಮನೆ ಹೋದೆ, ಅಣ್ಣ ಎಲ್ಲೂ ಕಾಣ್ಲಿಲ್ಲ. ಅಣ್ಣ ಏನಾದ್ರೂ ಊರಿಗೆ ಹೋಗುದಿಲ್ಲ ಅಂತ ಅಣ್ಣನನ್ನು ನೋಡ್ಕೊಂಡು ಮತ್ತೆ ಅಕ್ಕನ ಊರಿಗೆ ಹೋಗ್ತಾ ಇದ್ದೆ. ಅಂದ್ಹಾಗೆ ಮಾವ, ಇವರು ನನ್ನ ಕ್ಲೋಸ್ ಫ್ರೆಂಡ್ ಕರ್ಣ ಅಂತ. ಕರ್ಣ ಇವರೇ ನನ್ನ ಚಿಕ್ಕ ಮಾವ ಕ್ರಾಂತಿ ಅಂತ. ಕರುಣನ? ಕ್ರಾಂತಿನಾ? ಹಾಗಾದರೆ ನಿನ್ನ ಅಣ್ಣ, ತಂದೆ, ತಾಯಿ, ಬಂಧು ಬಳಗ? ನನಗೆ ತಂದೆ ತಾಯಿ ಯಾರು ಇಲ್ಲ, ಇಬ್ಬರು ಅಣ್ಣಂದಿರು. ಅವರ ಹುಡುಕಾಟದಲ್ಲೇ ಇದ್ದೇನೆ. ಅವರ ಹೆಸರು ಏನಂತ ಕೇಳಬಹುದೇ? ದೊಡ್ಡಣ್ಣ ಬೆಟ್ಟಪ್ಪ ಅಂತ, ಸಣ್ಣಣ್ಣ ಕ್ರಾಂತಿ ಅಂತ. ಕರ್ಣ, ನಾನು ನಿಮ್ಮಣ್ಣ ಕ್ರಾಂತಿ. ಅಣ್ಣ,
ಅಣ್ಣ, ದೊಡ್ಡಣ್ಣನ ನೋಡಬೇಕೆಂಬ ಕಾತುರ ಹೆಚ್ಚಾಗುತ್ತಿದೆ. ಈ ನಿನ್ನ ತಮ್ಮನಿಗೋಸ್ಕರವಾದರೂ ನೀನು ಬರಲೇಬೇಕು ಎಂಬ ಆಸೆ ನನ್ನದು. ಶ್ರಾವಣಿ, ನೀನಾದರೂ ಹೇಳು ಅಣ್ಣನಿಗೆ. ಹೌದು ಮಾವ. ಇವರಿಗೆ ಏನಂತ ಹೇಳಲಿ? ನಡೆದಿರುವ ಘಟನೆ ಬಗ್ಗೆ ಶ್ರಾವಣಿ ಮುಂದೆ ಹೇಗೆ ಹೇಳಲಿ? ತಮ್ಮ ಯಾವುದೋ ಒಂದು ಕೆಟ್ಟ ಘಟನೆಯಿಂದ ಅಣ್ಣನೊಂದಿಗೆ ಆಟ ಮಾಡಿ ಮನೆ ಬಿಟ್ಟು ಬಂದೆ. ಈಗ ಮರಳಿ ಹೋಗಬೇಕೆಂದರೆ ಅವನು ದೊಡ್ಡ ಶ್ರೀಮಂತ ರೈತ. ಅಷ್ಟೇ ಅಲ್ಲ, ಸುತ್ತೂರಿನ ಶ್ರೀಮಂತ ರೈತ. ನನ್ನಾಟ ತೀರವರೆಗೂ ನಾನು ಮನೆಗೆ ಹೋಗುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ಮಾವ, ಚಿಕ್ಕ ವಯಸ್ಸಲ್ಲಿ ಆಗಲೇ ಹೋದ ಕರಡ ಮಾವ ಸಿಕ್ಕ ಅಂತ ಹೇಳಿ ಇಡೀ ಮಾವನಿಗೆ ಏನಾದ್ರೂ ಗೊತ್ತಾಗದೆ ನಿಜವಾದ್ರೆ ಮರುಭೂಮಿಯಲ್ಲಿ ವಯಸ್ಸಿ ಸಿಕ್ತು ಅಂತ ಅದಿಷ್ಟನ್ನು ಸಂತೋಷವನ್ನು ಪಡ್ತಾನೆ ಇಡ. ನಾನೆಂತ ಅದೃಷ್ಟವತಿ, ನಾನು ಪ್ರೀತಿಸಿದ ಹುಡುಗ ನನ್ನ ಸೋದರ ಮಾವನ. ನಿಮ್ಮ ಇಚ್ಛೆ ಅಂತಾಗಲಿ, ನಡೀರಿ ಹೋಗೋಣ. ತಮ್ಮ ಕ್ರಾಂತಿಯನ್ನು ಕತ್ತರಿಸುತ್ತೇನೆ. ನಿನ್ನ ಕಿರಿತಮ್ಮ ಕರ್ಣ ಮರಳಿ ಊರಿಗೆ ಬಂದರೆ ಕೊರ್ಲು ಮಾಡಿಸುತ್ತೇನೆ. ಶ್ರಾವಣಿಯನ್ನ ರಾವಣನಂತೆ ಒತ್ತು ಒಯ್ದು ನನ್ನ ಅರಮನೆಯ ಪಟ್ಟದ ಅರಸಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನಿನ್ನನ್ನು ಲೋಕಾಯುಕ್ತರಿಂದ ರೇಡಿ ಮಾಡಿಸುತ್ತೇನೆ. ಕಾತ್ಲ ಕೋಣೆಗಾಗಿ ಗುಂಬಿಸ್ತೇನೆ. ಹುಂಸಕ್ ನಿಮ್ಮ ಅಪ್ಪನಿಂದ ಸಾಧ್ಯವಿಲ್ಲದೆ ಹೊಳ್ಳಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನ, ಮನ ಸಿಟ್ಟು ಕಲಿತ ಅಕ್ಷರ, ಮೈ ಮುರಿದು ದುಡಿದು ತಿನ್ನುವ ಅನ್ನ, ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲಂತೆ. ಏ ಕಮಂಗಿ, ನಿಮ್ಮಂಗ ಲೋಕಾಯುಕ್ತರ ನನ್ನನ್ನು ರೇಡು ಮಾಡಾಕ ಅಮಾಯಕರ ಜನರಿಗೆ ಹೊಟ್ಟೆಗೆ ಹೊಡೆದು ಬಡ ಜನರಿಗೆ ಹೊಟ್ಟೆ ಹೊಡೆದು ಕಳಿಸಿದ್ದಲ್ಲ. ಭೂತಾಯಿಯ ಮಡಿಲಿನಲ್ಲಿ ನೊಂದು ಬೆಂದು ಬಿಸಿ ಮಾಡಿ ಮಾಡಿದ ಸಂಪತ್ತು ಇದು. ಬೇಗ ಅಷ್ಟೊಂದು ಹಣ ಸಂಪಾದನೆ ಮಾಡಿದಂದರೆ ಸಣ್ಣ ಮಕ್ಕಳನ್ನು ಕೇಳಿದರೆ ಕಪ್ಪನ ಹೇಳುತ್ತಾರೆ, ಇದು ಕಳ್ಳತನದಿಂದ ಗಳಿಸಿ ಬಿಟ್ಟಿ ಹಣ ಅಂತ. ರಾಜಕೀಯ ಹಣ ಏಳಿಗಳಿರೋ ಬಡ ಬಗ್ಗರಿಗೆ ರೇಷನ್ ಕೊಟ್ಟಿದ್ದು, ಬೀಜ ಬಗ್ಗರೆ ಕೊಟ್ಟಿದ್ದು, ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಗೋಡಾಮು ತುಂಬಿಸಿಕೊಂಡು ಬೇರೆ ಕಡೆ ಸದ್ದಿಲ್ಲದ ರದ್ದು ಮಾಡಿ ಅಮಾಯಕರ ಜನರಿಗೆ ಹೊಟ್ಟೆ ಕೊಡೆ ಕಟ್ಟಿರೋ ನೀವು ನಿಜವಾದ ಕಳ್ಳ ಕದಿಮರು. ಈ ರಾಜಕೀಯ ಚಾಣಕ್ಯ ರುದ್ರಯ್ಯನಿಗೆ ಚೆಳ್ಳೆಯನ್ನು ತಿನ್ನಿಸುತ್ತೀನಿ ಅನ್ನಲೇ ಈ ರೌಡಿ ರಾಜನ ಒದ್ದಿದ ಮೇಲೆ ನನ್ನ ಕರ್ಮದ ಕಾಲು ಈಗ ಕೇವಲ ಒದ್ದಿರುವೆ. ಇನ್ನೊಂದು ಸರಿ ನಿನ್ನ ಬಾಯಿಂದ ಹೊಸರು ಹೊರಗಿದ್ದರೆ ಕೊಲ್ಲುತ್ತೇನೆ ಮಗನ. ನನ್ನ ತಮ್ಮನ ಬಲವಿದೆ ಒಂದು ಹದ್ದು ಮೀರಿ ಮಾತನಾಡಿದರೆ ಮೊದಲು ಕ್ರಾಂತಿನೇ ಮುಗಿಸುತ್ತೇನೆ, ನಂತರ ಬಂಡ ಬಡ್ಡಿ ಮಕ್ಕಳೇ, ನಿಮ್ಮ ಉತ್ತಿಗಡತನ ಈಗ ಮುಂದುವರಿಸಿದೆ. ಕೆಲವು ದಿನಗಳಲ್ಲಿ ಈ ನಾಡಿನಿಂದಲೇ ಹೊತ್ತು ಓಡಿಸಿದರೆ ಈ ನಾಡಿನ ಪ್ರಜೆಗಳು ಆ ವಿದೇಶದ ಜನರಿಂದ ಭಾರತಾಂಬೆಯನ್ನು ಮರಳಿ ಪಡೆಯಲು 6,70,000 ಜನ ಪ್ರಾಣ ಕಳೆದುಕೊಂಡರು. ಯಾತಕ್ಕಾಗಿ? ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ. ಶ್ರೀಮಂತಿಗೆ ಹೆಚ್ಚಾಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಸತ್ಯದಲ್ಲಿ ಅದನ್ನು ಕಿತ್ತಿಕೊಂಡು ಬೀದಿಗೆ ತರುತ್ತೇವೆ.
ಒತ್ತು ನೋಡಿ ಹೊಡೆಯೋಣ ಇವನಿಗೆ. ಹೋಗಲೇ ಹೋಗಲಿ, ಒಂದೇ ಒಂದು ಚಿಟಿಕೆ ಹೊಡೆದ್ರೆ ಈ ರೈತರ ಉನಿ ಕ್ರಾಂತಿ ನಿಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಹಾಕುತ್ತದೆ. ಪೊಲೀಸ್ ಆಫೀಸರ್ ಆದೆ, ನೇರವಾಗಿ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ರುದ್ರೇನ ಕೆಟ್ಟ ಕೆಲಸಕ್ಕೆ ತಕ್ಕ ಶಿಕ್ಷೆ ಕೊಡಬೇಕೆಂದು ಆ ತಿಳಿಸಲೇಬೇಕು. ಹೇಳ್ತೀನಪ್ಪ, ಹೇಳ್ತೀನಿ. ಮಾಡಿದ್ದು ಬೇರೆ ಯಾರು ಅಲ್ಲ, ಮಿನಿಸ್ಟರನ್ನೇ ಮೆರೆಯುತ್ತಿರುವ ಆ ರುದ್ರಯ್ಯ ಮತ್ತು ಆ ಗುಂಡ ಗರುಡರಾಜ. ಏ ರುದ್ರ, ಏ ಗರುಡ, ಏ ಗರುಡ, ಏ ರುದ್ರ, ಏ ದುಷ್ಟ ರುದ್ರ, ಹೊಗೆದ ಮಗನಿನ್ನ ಆಯಸ್ಸು ತುಂಬಿದ ಗರ್ಭಿಣಿಯನ್ನು ಕೊಲೆ ಮಾಡಿದಾಟವಾಗಿ ನೀನಾದರೆ ನಿನ್ನ ಘಟ ಉರುಳಿಸಲು ಬಂದೇ ಬರ್ತಿದ್ದಾರೆ ಈ ಘಟಯೋಗಿ ನಿನ್ನ ರುಂಡ ಈ ವೀರಪುಣ್ಯ ಪರಶುರಾಮನ ಕೊಡಲಿಯಿಂದ ಕತ್ತರಿಸಿ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಕೊಡು. ಲೇ ಮಿನಿಸ್ಟರ್ ರುದ್ರ, ನನ್ನ ಮೇಲಿನ ಸೇಡಿಗಾಗಿ ನನ್ನ ಅತ್ತಿಗೆ ಮುಖ ನೋಡದಂತೆ ಮಾಡಿದೆಯಲ್ಲ ಲೇ ಮಗನೇ. ಮಲಗಿದ್ದ ಕಾಳಿಂಗ ಸರ್ಪವನ್ನು ಹೊಡೆದೆಬ್ಬಿಸಿ ಅಂದ ಮೇಲೆ ನಿನ್ನ ಒತ್ತು ಎಳೆದುಕೊಂಡು ಜೈಲಿಗೆ ಹಾಕಿಸಿ ಹೋದರೆ ನಾವು ಕೂಡಿ ಬೆಳೆದ ಜೋಡಿ ಹುಲಿಗಳೇ ಅಲ್ಲ. ಈ ನನ್ನ ಪರಶುರಾಮನ ಕೊಡಲಿಯಿಂದ ಅವನ ರುಂಡಕ್ಕೆ ಕತ್ತರಿಸಿದರೆ ಆರುವುದವನ ಪ್ರಾಣ ಪಕ್ಷಿ. ಬೇಡ ಸಹೋದರ, ಬೇಡ. ಆ ಕಾಡು ಮೃಗವನ್ನು ಕೊಂದು ನೀನೇಕೆ ಅಪರಾಧಿ ಆಗುವೆ? ನನ್ನ ಕಾನೂನು ಕೈಯಿಂದ ತಪ್ಪಿಸಿಕೊಳ್ಳಲು ಅವನು ಸಾಧ್ಯವಿಲ್ಲ. ಅವನನ್ನು ಸಾಕ್ಷಿ ಸಮೇತ ಹಿಡಿದು ಗಲ್ಲು ಶಿಕ್ಷೆ ಕೊಡದೆ ಹೋದರೆ ನಾನು ಪೊಲೀಸ್ ಬಂಟ ಕರುಣನೇ ಅಲ್ಲ. ತಮ್ಮ, ರಾಜಕೀಯ ವ್ಯಕ್ತಿಗಳೆಂದರೆ ಎರಡು ತಲೆಯ ಹಾವು ಇದ್ದ ಹಾಗೆ. ನೀನು ಯಾವುದೇ ಕಾನೂನು ಎಷ್ಟೇ ಕೇಸ್ ಹಾಕಿ ಫೈಲ್ ಮಾಡಿದರು ಅವರು ಅರೆ ಕ್ಷಣದಲ್ಲೇ ಮೇಲ್ ತೆಗೆದುಕೊಂಡು ಹೊರಗೆ ಬರುತ್ತಾರೆ. ಆ ತಾಯಿಗಂಡರಿಗೆ ಈ ನನ್ನ ಕೊಟ್ಲೆಯಿಂದ ಕತ್ತರಿಸಿ ನನ್ನ ಅತ್ತಿಗೆ ಮತ್ತು ನನ್ನ ಗುರು ಆತ್ಮಕ್ಕೆ ಶಾಂತಿ ಕೊಡವೆ. ಬೇಡ ಸಹೋದರ, ಬೇಡ. ಅವನನ್ನು ಕೊಂದು ನೀನೇಕೆ ಅಪರಾಧಿ ಆಗುವೆ? ವಿಷಯವನ್ನ ಮೊದ್ಲೇ ನಮ್ಗೆ ಯಾಕೆ ಹೇಳಿಲ್ಲ? ಕ್ರಾಂತಿ ನಿನಗೆ ತಿಳಿಸಬೇಕಂತ ಮಾಡಿದ. ನಿನ್ನ ಪರೀಕ್ಷಾ ಸಮೀಪ ಬಂದಿದ್ದು, ಬಂದ ಮೇಲೆ ಹೇಳ್ಬೇಕಂತ ಬಿಟ್ಟೆವು. ಬಾ ಮಗ, ಒಳಗಡೆ ಎಲ್ಲ भगवान मेर धर्म से धर्म से मिनिस्टर ಎಂದು ಲಕ್ಕೆ ಮೇಲೆ ಕೆತ್ತೆ ನೋಡಿ ಕತ್ತರಿಸಿದ ಕಾಲು ಹೇಗಿದೆ? ಈ ಕಿಲ್ಲರ್ ಕಾಲು ಕೆದರಿದ ಕಿಲ್ಲರ್ ಕಿಂಗ್ ರಾಜನ ಚಮತ್ಕಾರ
ಏಯ್, ಯಾರು ನೀನು? ಮನೆಯಲ್ಲಿ ಯಾರಿಲ್ಲ ಸಮಯದಲ್ಲಿ ಈ ರೀತಿ ಮನೆಗೆ ನುಗ್ಗಿ ಬಾಯಿಗೆ ಬಂದಂಗ ಮಾತಾಡ್ತಿದೀಯಲ್ಲ, ನಾಚಿಕೆ ಆಗೋದಿಲ್ಲ ಇವನೇ ಹೇಸಿ ಜನ್ಮಕ್ಕೆ. ನಾಚಿಕೆ ಎಂಬುದು ನಮ್ಮ ಶಬ್ದಕೋಶದಲ್ಲೇ ಇಲ್ಲ. ದಿನ ಬೆಳಗಾದರೆ ದಿನ ಒಬ್ಬರು ಲೂಟಿ ಮಾಡುವ ನಾವು ನಾಚಿಕೆ ಎಂಬುದೇ ಇಲ್ಲ. ಈಗಲಾದರೂ ಏನಾಯ್ತು? ನಿಮ್ಮಣ್ಣ ಗಳಿಸಿಟ್ಟ ಹಣ, ವಜ್ರ ವೈಡೂರ್ಯ ಈ ದೇಶಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಸುಮ್ಮನೆ ನನ್ನೊಂದಿಗೆ ಬಂದರೆ ನಿನ್ನ ರಾಣಿ ರಾಣಿ ತರ ನೋಡಿಕೊಳ್ಳುತ್ತೇನೆ. ಇಲ್ಲವಾದರೆ ಏನ್ ಮಾಡ್ತೀಯೋ ನನ್ನ ರಾಕ್ಷಸ? ಹಾಲು ಕುಡಿಯುವ ಬದಲು ರಕ್ತ ಕುಡಿದೆ, ಹೆಣ್ಣು ಹಿಡಿಯುವುದರ ಬದಲು ಐ ಆಮ್ ಅಂಡರ್ವರ್ಲ್ಡ್ ಡಾನ್. ಸುಮ್ಮನೆ ಈ ನಿನ್ನ ಅರಮನೆಯಲ್ಲಿ ನಿನ್ನ ಮೈಸುಕ ಉಂಡೇ ಹೋಗುತ್ತೇನೆ. ಯಾವನಾದರೂ ನಿನ್ನ ಬಂದು ಕಾಪಾಡಲೆಂದು ನೋಡಿದರೆ ಅವನನ್ನೇ ನೋಡಿಕೊಳ್ಳುತ್ತೇನೆ. ಕಾಪಾಡಿ. ಪಂಡ ಪುಂಡರ ಚಂಡ ಪ್ರಚಂಡರ ಮಿಂಡ ನಾನಿರುವಾಗ ಅವಳ ಕೈಯನ್ನು ಮುಟ್ಟಲೇ ಬಂಡ. ಸಮಯಕ್ಕೆ ಬಂದಿರುವೆ. ನಿನ್ನ ಸಾವು ಈ ಕಣ್ಣುಗಳ ಕೈಯಲ್ಲಿ ಹೋಗಿದೆ. ನಿನ್ನ ಸಾವು ನನ್ನ ಕೈಯಲ್ಲಿದು, ನನ್ನ ಸಾವು ನಿನ್ನ ಕೈಯಲ್ಲಿದೆವು. ಬಾರಲೇ ತಾಯಿಗಂಟ. ಕರ್ನಾಟಕ ರಕ್ತ ಕುಡಿದ ಕರ್ಮಯೋಗಿ ಬಾ, ರೈತರ ರಕ್ತ ಕುಡಿದ ರಣಯಡಿ ಬಾ. ನಿನ್ನ ಮದ ತುಂಬಿದ ದೇಹದ ಋಣ ಮುಗಿದಲೆ. ಏ ಸಕ್ಕಿನ ನಾಯಿ, ನಿನ್ನನ್ನು ಕಾಪಾಡಲು ಆರ್ಯರ ಬ್ರಹ್ಮಾದಿಗಳು ಬಂದರು. ಯಾರಿದ್ದರು? ನಿಲ್ಲು ಬಾಹುಬಲಿ, ನಿಲ್ಲು. ನೀನು ಕೊಂದರೆ ಅದು ಅಪರಾಧ, ನಾನು ಕೊಂದರೆ ಎನ್ಕೌಂಟರ್. ದಿಸ್ ಇಸ್ ಪೊಲೀಸ್ ಪವರ್. ತಪ್ಪು ಮಾಡಿಬಿಟ್ಟೆ ತಮ್ಮ, ತಪ್ಪು ಮಾಡಿಬಿಟ್ಟೆ. ನನ್ನ ಅತ್ತಿಗೆ ನನ್ನ ಗುರುಗಳಿಗಾದ ಅನ್ಯಾಯವನ್ನು ಮನ ಬಂದಂತೆ ಕೊಚ್ಚಿಕೊಳ್ಳುತ್ತಿದ್ದೆ. ಆ ರುದ್ರಯ್ಯನನ್ನು ಸುಮ್ಮನೆ ಬಿಡಲಾರೆ. ಅವನ ಅವಯಗಳನ್ನು ಕತ್ತರಿಸಿ ನನ್ನ ಅತ್ತಿಗೆ ಮತ್ತು ನನ್ನ ಗುರುಗಳ ಆತ್ಮಕ್ಕೆ ಶಾಂತಿ ಕೊಡುವೆ. ಬಿಡಬೇಡ. ಕಾವೇರಿ ಅವರೇ, ನೀವು ನಮ್ಮ ದೊಡ್ಡಣ್ಣನ್ನು ಕರೆದುಕೊಂಡು ಬೇಗನೆ ಹೋಗಿ ನಾ ಮುಂದಾಗುವ ಅನಾಹುತವನ್ನು ತಪ್ಪಿಸಿ. ನಿನ್ನನ್ನು ಸುಮ್ಮನೆ ಬಿಡಲು ನಾನೇನು ಕೈಲಾಗದ ಹೇಳಿಯಲ್ಲ. ಹೌದು, ನೀನೇನು ಕನಂದಾರಿ ಕೆಲಸ ಮಾಡಿರುವೆ ಎಂದು ನಿನ್ನನ್ನು ಜೀವ ಸಾಯ್ತೆ ಬಿಡಲೇ. ಈ ದೇಶದ ಮುಖ್ಯಮಂತ್ರಿಯಾಗಿ ಪ್ರಜೆಗಳ ಸೇವೆ ಮಾಡಬೇಕೆಂಬುದು ಕೊರೆ ಆಸೆ ಇದೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ರಸ್ತೆಗಳಿಲ್ಲ, ಶೌಚಾಲಯಗಳಿಲ್ಲ.
ಕುಡಿಯುವ ನೀರಿನ ಸೌಕರ್ಯವಿಲ್ಲ, ಭ್ರಷ್ಟಾಚಾರ ತಡೆಯಲಿಲ್ಲ, ನಿರುದ್ಯೋಗ ತಡೆಯಲಿಲ್ಲ. ಅಂದ ಮೇಲೆ ನೀನು ಮುಖ್ಯಮಂತ್ರಿಯಾಗಿ ಏನು ಕಿಸಿಯವಿದಲೇ ಬಂಡ್ಲೆ ಬಡ್ಲಿ ನಿಜ ಕಾಂತಿ, ನಿಜ. ನಮ್ಮ ದೇಶ ಸ್ವತಂತ್ರ ದೇಶವಾಗಲಿಲ್ಲ, ನಮ್ಮ ದೇಶ ತಂತ್ರ ದೇಶವಾಗಿದೆ. ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ಬದುಕಲು ಬಿಟ್ಟು ಬಿಡು. ಏ ಮಗನೇ, ನನ್ನ ಅತ್ತಿಗೆ ಶೀಲರಣ ಮಾಡಿ ನನ್ನ ಗುರುಗಳನ್ನು ಕೊಲೆ ಮಾಡುವಾಗ ಅವರು ಇದೇ ರೀತಿ ಪರಿಪರಿಯಿಂದ ಬೇಡಿಕೊಂಡಿರಬೇಕಲ್ಲವೇ? ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಮನುಷ್ಯತ್ವ? ನಿನ್ನನ್ನು ಜೀವಂತವಾಗಿ ಬಿಡಲಾರೆ. ನೆನೆಸಿಕೋ ಮಗ ನಿನ್ನ ಕುಲದೇವರನ್ನು. ನಿನ್ನ ತಲೆ ಕತ್ತರಿಸಿದ ಬಿಡಲಾರೆ. ಅವನ ಮೇಲೆ ಕೈ ಎತ್ತಿದ್ರೆ ನನ್ನ ಮೇಲೆ ಹಾನಿ ಆದಿತ್ತು. ಯಾಕಣ್ಣ ಈ ರೀತಿ ಆಣೆ ಹಾಕಿ ನನ್ನ ಕೈ ಕಟ್ಟಿಬಿಟ್ಟೆ? ಹೌದಣ್ಣ, ದೊಡ್ಡಣ್ಣ ಹೇಳೋದ್ರಲ್ಲಿ ನಿಜ ಇದೆ. ಅವನನ್ನು ಕೊಂದು ನೀನೇಕೆ ಅಪರಾಧಿ ಆಗು. ಅವನಿಗೆ ಸಾಕ್ಷಿ ಸಮೇತ ಹಿಡಿದು ಅವನಿಗೆ ಏನು ಶಿಕ್ಷೆ ಕೊಡಿಸಬೇಕು ಅದನ್ನು ನಾನು ಕೊಡಿಸುತ್ತೇನೆ. ನಮ್ಮ ಕ್ರಾಂತಿ, ಆ ರುದ್ರಯ್ಯಗೆ ತನ್ನ ತಪ್ಪಿನ ಅರಿವು ಆಗಿದೆ. ಮೇಲಾಗಿ ಅವಳ ತಂಗಿಯನ್ನು ನೀನು ಪ್ರೀತಿಸುತ್ತಿರುವೆ. ಅವಳ ಅಣ್ಣ ಹುಚ್ಚನಿರಲಿ, ಕೊಲೆಗಡಕನೇ ಇರಲಿ, ಎಲ್ಲಿ ಆದರೂ ಬದುಕಲಿ, ಹೋಗಲಿ ಬಿಡು. ಬೆಟ್ಟಪ್ಪನವರೇ, ನಿಮ್ಮ ಮನಸ್ಸು ದೊಡ್ಡದು. ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟಿರಿ. ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಮನೆಯ ಆಳಮಗನಾಗಿ ಹುಟ್ಟಿ ನಿಮ್ಮ ಋಣ ತೀರಿಸುತ್ತೇನೆ. ಸರ್, ಅರೆಸ್ಟ್ ಮಾಡಿ ನನ್ನನ್ನು. ಪಿಸಿ ಅರೆಸ್ಟ್ ಹಿಮ್. ಶ್ರಾವಣಿ, ನಿಮ್ಮ ಅಣ್ಣನ ಅಕ್ಕನ ಆಸೆಯಂತೆ ನಮ್ಮ ಮನೆಗೆ ಸೊಸೆಯಾಗಿ ಬಂದಿ. ನಡೀರಿ, ಮನೆಗೆ ಹೋದ ತಕ್ಷಣ ಆಚರಣೆ ಕಡಿಸಿ ಮಾವಂಗಳೋಣ. ಕರುಣ ಸಾಗರ